ಸ್ನೇಹಿತರೆ ನಮಸ್ಕಾರ. ಇದು ಸ್ಪೆಷಲ್ ಸೆಗ್ಮೆಂಟ್. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಎಲ್ಲ ಇಲಾಖೆಯಲ್ಲೂ ಕೂಡ ಲಂಚ ಮಾತ್ರ ಜೀವಂತವಾಗಿ ಮಾತನಾಡ್ತಾ ಇದೆ. ಪ್ರತಿಯೊಂದು ಕೆಲಸ ಆಗಬೇಕು ಅಂದ್ರೂ ಕೂಡ ಲಂಚ. ಇನ್ನು ಈ ಭ್ರಷ್ಟಾಚಾರಿಗಳನ್ನ ತಟ್ಟಿ ಹೇಳೋದಕ್ಕೆ ಅಧಿಕಾರಿಗಳೇ ಇಲ್ಲದೆ ಇರುವಂತಹ ಕಾಲ, ತಟ್ಟಿ ಹೇಳೋದಕ್ಕೆ ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ರಾಜ್ಯ ಎರಡು ತರಹದ ಹೈ ಪ್ರೊಫೈಲ್ ಪ್ರಕರಣವನ್ನು ಕಂಡಿದೆ. 2022ರಲ್ಲಿ ಒಂದು ಸರ್ಕಾರದ ಜಂಘಾಬಲವೇ ನಡುಗಿಸಿದಂತಹ ಪ್ರಕರಣ. ಅದನ್ನು ಕೂಡ ಈ ಸೆಗ್ಮೆಂಟ್ನಲ್ಲಿ ನಾವು ಸವಿಸ್ತಾರವಾಗಿ ಹೇಳ್ತೀವಿ. ಆ 2022ರಲ್ಲಿ ಜೆ ಮಂಜುನಾಥ್ ಎನ್ನುವಂತಹ ಬೆಂಗಳೂರು ನಗರದ DC ಆಗಿದ್ರು. ಆ ಸಂದರ್ಭದಲ್ಲಿ ಒಂದು ಭೂ ಹಗರಣ ನಡೆಯುತ್ತೆ. ಅದು ಇಡೀ ರಾಜ್ಯಕ್ಕೆ ಒಂದು ತರಹದ ಬರಸಿಡಿಲಿನ ಪ್ರಕರಣ. ಆ ಪ್ರಕರಣದಲ್ಲಿ ಒಬ್ಬ ಭ್ರಷ್ಟಾಚಾರಿಯನ್ನ ಲಾಕ್ ಮಾಡಿದಂತಹ ಒಬ್ಬ ವ್ಯಕ್ತಿ, ಅದೇ ತರಹ 2026ರಲ್ಲೂ ಕೂಡ ಅದೇ ವ್ಯಕ್ತಿ ಸಾಮಾಜಿಕ ಕಳಕಳಿ ಇಟ್ಟುಕೊಂಡಿರುವ ರಾಜಕಾರಣಿಯೂ ಹೌದು, ಪ್ರಸ್ತುತ ಉದ್ಯಮಿಯೂ ಹೌದು. ಆ ಅಪರೂಪದ ವ್ಯಕ್ತಿತ್ವ ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ಜಾಯ್ನ್ ಆಗ್ತಾರೆ. ಈ 2026ರಲ್ಲಿ ನಿಮಗೆ ಗೊತ್ತಿರಬಹುದು, ಒಬ್ಬ ಅಬಕಾರಿ ಅಧಿಕಾರಿ 25 ಲಕ್ಷ, ಅದರಲ್ಲೂ ಕೂಡ 2.5 ಕೋಟಿ ಹಣದ ಡಿಮ್ಯಾಂಡ್ ಪ್ರಕರಣ. ಅದು 25 ಲಕ್ಷ ಲಂಚದೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಳ್ತಾನೆ. ಆ ಹೈ ಪ್ರೊಫೈಲ್ ಪ್ರಕರಣವನ್ನ, ಅದರಲ್ಲೂ ಆ ಅಧಿಕಾರಿಯನ್ನ ಹಿಡಿಯೋದಕ್ಕೆ ಕಾರಣಕರ್ತರು ಇವತ್ತು ನಮ್ಮ ಸೆಗ್ಮೆಂಟ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಲಕ್ಷ್ಮೀನಾರಾಯಣ್ ಸರ್. ನಮಸ್ಕಾರ ಆತ್ಮೀಯವಾಗಿ. ನಮಸ್ಕಾರ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸಹ ಸ್ವಾಗತ. ಸರ್, ನಿಮಗೆ ಈ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ? ಸರ್, ಧೈರ್ಯ ಅಂದರೆ ಇದು ನಮ್ಮ ಇದೆಲ್ಲ ನೋಡಿದಾಗ ನಮಗೆ ಎಲ್ಲ ಏನೋ ರಕ್ತ ಕುದಿಯುತ್ತೆ ಸರ್. ಧೈರ್ಯ ಬರೋದ್ರೆ ಮನುಷ್ಯ ಒಂದು ದಿವಸ ಹುಟ್ಟಿದ ಮೇಲೆ ಯಾವತ್ತೊಂದು ದಿವಸ ಸಾಯಲೇಬೇಕು, ಅದೇನು ದೊಡ್ಡ ಇದಲ್ಲ. ಈಗ ನಮಗೆ ಇದೆಲ್ಲ ಈ ಲೆವೆಲ್ಗೆ ಹೋಗಿದೆ ಈ ಭ್ರಷ್ಟಾಚಾರ ಇದು ಅಂತ ನೋಡಿದಾಗ ಅದೆಲ್ಲ ಯಾವುದೇ ನಮಗೆ ಅಂತಲ್ಲ, ಬೇರೆ ಯಾರಿಗಾದ್ರೂ ಅದು ತಡ್ಕೊಳ್ಳೋ ಆಗದೆ ಅಂತಾರ ವಿಷಯ ಇದು. ಏನೋ ಒಂದು ನಾಮಿನಲ್ ಇದು ಇದ್ರೆ ಜನ ಅವ್ರಾಗ ಅವ್ರು ಕೊಟ್ಟು ಹೋಗ್ತಾರೆ. ಏನಿದು ಕೋಟಿ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋದು ಸರ್? ಏನು ಅದಕ್ಕೆ ಬೆಲೆ ಇಲ್ವಾ? ಅದಕ್ಕೊಂದು ವಿಚಾರ ಇದಿಲ್ವಾ? ಎಲ್ಲ ಡಾಕ್ಯುಮೆಂಟು ನಾವು ಕೊಟ್ಟು ಎಲ್ಲ ಅದರಲ್ಲೇ ಬೇರೆ ಎಲ್ಲ ಈಗ ಆನ್ಲೈನ್ ಅಂತ ಮಾಡ್ತಾರೆ. ಆನ್ಲೈನಲ್ಲಿ ಎಲ್ಲ ಕೊಟ್ಟ ಮೇಲೂ ಮತ್ತೆ ಅದು ತಿಂಗಳಗಟ್ಟಲೆ ಇಟ್ಕೊಳ್ತಾರೆ, ಮತ್ತೆ ಕೋಟಿ ಕೇಳ್ತಾರೆ. ಅಂದರೆ ಇದಕ್ಕೆ ಅರ್ಥನೇ ಇಲ್ಲ. ಇದಕ್ಕೆ ನಮ್ಮ ಜನರು ಎಚ್ಚೆತ್ಕೊಳ್ಳೋವರೆಗೂ ಇದು ನಿಲ್ಲೋಂಥದ್ದಲ್ಲ. ಈಗ ಪಕ್ಕದ ಶ್ರೀಲಂಕಾಲ ಏನಾಯಿತು, ಬಾಂಗ್ಲಾದೇಶ ಏನಾಯಿತು, ಅದೇ ಪರಿಸ್ಥಿತಿ ಬರುತ್ತೆ ಇಲ್ಲೂ. ಆ ಲೆವೆಲ್ಗೆ ಹೋಗ್ತಿದೆ. ಜನನೇ ನುಗ್ಗಿ ಹೊಡೆಯೋಷ್ಟು ಮನೆಗಳು ನುಗ್ಗಿ ಹೊಡಿತಾರೆ. ಆ ಸ್ಥಿತಿಗೆ ತಂದ್ಕೊಂಡಿದ್ದಾರೆ ಆಲ್ರೆಡಿ ಜನರು. ಅದಕ್ಕೂ ಒಂದು ಇದಿದೆ, ಅದು ಎಲ್ಲ ಮೀರ್ತಾ ಇದೆ ಸರ್. ಒಬ್ಬ ಜಗದೀಶ್ ನಾಯಕ್ ಅನ್ನುವಂತ ಒಬ್ಬ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕತ್ತಾನೆ. ಲೋಕಾಯುಕ್ತರು ರೇಡ್ ಮಾಡ್ತಾರೆ. ಎಳ್ಕೊಂಡು ಹೋಗುವಂತಹ ದೃಶ್ಯ ನೋಡಿ ಜನ ಇದಾರಲ್ಲ ಸರ್, ಈಗ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ಹೂ ಇಸ್ ಲಕ್ಷ್ಮೀನಾರಾಯಣ್, ತಾವ್ ಯಾರು ಅಂತ. ಸರ್, ನಾನು ನಿಮ್ಮಂಗೆ ಒಂದು ಆರ್ಡಿನರಿ ಮನುಷ್ಯ ಅಷ್ಟೇ. ನಾವೆಲ್ಲ ಕಷ್ಟ ಎಲ್ಲ ಬೆಳ್ಕೊಂಬಂದು, ನಾವು ರೈತರು ಕುಟುಂಬದಿಂದ ಬಂದಂಥವ್ರು. ನಾವೆಲ್ಲ ಒಳ್ಳೆ ನಮ್ಮ ತಂದೆ ಅವ್ರು ರೈತರಾಗಿದ್ರು, ಏನೋ ಮಕ್ಕಳು ಓದಬೇಕು ಅಂತೇಳಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು. ನಾವು ವಿಪುರಂ ಕಾಲೇಜ್, ನಾವು ಸ್ಟೂಡೆಂಟ್ ಲೈಫಿಂದ ನಾವು ಈ ಹೋರಾಟದಲ್ಲೇ ಬಂದಿದ್ದೀವಿ. ನಾವು ಮುಂದಕ್ಕೆ ಇಲ್ಲಿ ಕೆ. ರಂಗನಾಥ್ ಅವ್ರ ಜೊತೆಲೆಲ್ಲ ಇದ್ವಿ. ಆದಮೇಲೆ ನಾವು ಒಟ್ಟಿಗೆ SM ಕೃಷ್ಣ ಕೋವಿಡಲ್ಲಿ ಶಿವಕುಮಾರ್ ಒಟ್ಟಿಗೆ ಎಲ್ಲ ಅವೆಲ್ಲ ಕೌನ್ಸಿಲರ್ ಆಗಿದ್ವಿ. ಬಂದು ಇದೆಲ್ಲ ನೋಡಿ, ಆ ಒಳಗಡೆ ನೋಡಿ ಇದನ್ನು ತಡ್ಕೊಳ್ಳಾರ್ದೆ ನಮ್ಗೆ ಆಗದೆ ನಮ್ಮ ಮೆಂಟಾಲಿಟಿಗೆ ಇದಾಗಲ್ಲ ಅಂತ ಹೇಳಿ ಪಾಲಿಟಿಕ್ಸಿಂದ ಈಚೆ ಬಂದಿದ್ದೀವಿ ಅಷ್ಟೇ. ಅದು ಎಲ್ಲ ಸ್ನೇಹಿತರು ಟಚ್ಚಲ್ಲಿದ್ದಾರೆ. ಈಗ ಅಲ್ಲೆಲ್ಲ ಈ ಹಿಂದೆ ಒಂದು ಮುಂದೆ ಒಂದು ನೋಡ್ಕೋಬೇಕು. ನಮ್ಗೆ ಅದು ಆಗದೆ ಇರೋದ್ರಿಂದ, ನಾವು ಸೀದಾ ಇರೋದ್ರಿಂದ ನಮ್ಮ ಮೆಂಟಾಲಿಟಿ ಆಗಲ್ಲ. ಈಗ ನಾವು ಅಷ್ಟು ಕೆಲಸ ಮಾಡಿ 5 ವರ್ಷ ಎಲ್ಲ ನಮ್ಮ ಊರಲ್ಲೆಲ್ಲ ಗೊತ್ತು ಇವರಿಗೆಲ್ಲ. ನಾವೆಲ್ಲ ಊರಲ್ಲೆಲ್ಲ ನಾವು ಸ್ವಂತ ಡೆವಲಪ್ ಮಾಡಿ ದೇವಸ್ಥಾನಗಳು ಕಟ್ಟಿ ತುಂಬ ಚೆನ್ನಾಗೆಲ್ಲ ಡೆವಲಪ್ ಮಾಡಿ ಆ ಕಾಲಕ್ಕೆ ಇರೋ ಅಮೌಂಟಲ್ಲೇ ಚೆನ್ನಾಗಿ ಮಾಡಿದ್ದು. ಅದಾದಮೇಲೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಬರಬೇಕು ಅಂದರೆ ಅದಕ್ಕೆ ನಾವು 5 ವರ್ಷ ಸರ್ವಿಸ್ ಮಾಡಿ ಮತ್ತೆ ದುಡ್ಡು ಕೊಟ್ಟು ಮಾಡೋಂಥ ಆ ಥರ ಪರಿಸ್ಥಿತಿಗೆ ಏನಕ್ಕೆ ಬೇಕು ಅಂತೇಳಿ ಈಚೆ ಬಂದು ನಮ್ಮದು ವ್ಯಾಪಾರ ಇದು ನೋಡಿಕೊಂಡು ಆದರೂ ಇರ್ಬೋದು. ಎಲ್ಲ ಈಗ ನೋಡಿ, ಎಲ್ಲರೂ ಪಾಲಿಟಿಕ್ಸಲ್ಲಿ ಇದ್ದೇ ಸರ್ವಿಸ್ ಮಾಡಬೇಕು ಅಂತೇನಿಲ್ಲ. ಈಗ ನಾವು ಆಚೆ ಇದ್ದು ಅವ್ರಿಗಿಂತಲೂ ಜಾಸ್ತಿನೇ ಮಾಡ್ತಾ ಇದ್ವಿ. ಈಗ ನಾವು ಈಗೆಲ್ಲ ಕೆರೆಗಳದೆಲ್ಲ ಹೊಡೆದ್ರು, ಸಾರಕ್ಕೆ ಕೆರೆ ಎಲ್ಲ. ಆವಾಗ ನಮ್ಮದು ಡಾಲರ್ಸ್ ಕಾಲದಿಂದ PL ಹಾಕಿದೆ. ಆವಾಗ ಇಲ್ಲಾಂದ್ರೆ ಎಲ್ಲ ಕೆರೆ ಹೊಡೆದು ಬಡವರು ಎಲ್ಲ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ರು, ಟ್ಯಾಕ್ಸ್ ತೊಗೊಂಡಿದ್ರು, ರೋಡ್ ಮಾಡಿಕೊಟ್ಟಿದ್ರು, ಮತ್ತೆ ಬಂದು ಹೊಡೆದ್ರು. ಕಟ್ಟೋರಿಗೆ ಏನಕ್ಕೆ ಮಾಡಿದ್ರು? ಅವಾಗ ಡಾಲರ್ಸ್ ಕಾಲೋನಿ ಆದಾಗ ನಿಲ್ಲಿಸಿದ್ರು. ಇದು ಒಂದು ಸರ್ವಿಸ್ ಅಲ್ವಾ? ಆ ಥರ ಬೇರೆ ಥರ ಎಲ್ಲ ಮಾಡ್ತಾ ಇದ್ದೀವಿ. ನಾವು ಪೊಲಿಟಿಷಿಯನ್ ಆಗೇ ಮಾಡಬೇಕು ಅಂತೇನಿಲ್ಲ. ಅವರವರು
ಕರ್ತವ್ಯ ಅವ್ರು ನಿರ್ವಹಿಸ್ಕೊಂಬಂದ್ರೆ ಎಲ್ಲ ಸಮಾಜನ ಒಂದು ಇದಕ್ಕೆ ತರಬೇಕು. ಅಂದರೆ ಎಲ್ಲರಿಗೂ ಜವಾಬ್ದಾರಿ ಇರಬೇಕು. ನನಗೇನು ಅವ್ರೇನೋ ಬಂದ ಈಗೆಲ್ಲ ಏನಾಗಿದೆ ಅಂದರೆ ಯಾರೋ ಲಂಚ ಕೇಳಿದ್ರೆ ನಮ್ದು ಮುಗಿಸ್ಕೊಂಡು ಹೋಗ್ಬಿಟ್ರೆ ಸಾಕು, ಇನ್ನೊಬ್ಬ ಏನೋ ಆಗಲಿ, ಇನ್ನು ಒಬ್ಬ ಕೊಟ್ಮೇಲೆ ಅವನ ಎಲ್ಲರನ್ನೂ ಅದೇ ಸ್ಕೇಲಲ್ಲಿ ಇಟ್ಕೊಂಡು ಅಳಿತಾರೆ ಅವರು. ಅವ್ನು ಕೊಟ್ಟ ಇವನು ಬರ್ತಾನೆ ಅಂತೇಳಿ ಜನರಿಗೆ ಅವೇರ್ನೆಸ್ ಬರಬೇಕು. ಇಂಪಾರ್ಟೆಂಟ್ ಏನಂದ್ರೆ ಜನರು ಅವೇರ್ನೆಸ್ ತರಬೇಕು ಇದಕ್ಕೆ. ಸರ್, ನಿಮ್ಮ ಮನಸ್ಸಲ್ಲಿ ಭ್ರಷ್ಟಾಚಾರಿಗಳ ವಿರುದ್ಧ ಸೆಟದು ನಿಲ್ಬೇಕು ಅನ್ನೋ ಛಲ ಇದೆ. ಖಂಡಿತ ಸರ್. ಒಂದು ವೇಳೆ ನೀವು ಶರಣಾಗತಿ ಆದ್ರೆ 2.5 ಕೋಟಿ ಏನಂದ್ರೆ ಜಗದೀಶ್ ನಾಯಕ್ ಪ್ರಕರಣ 2.5 ಕೋಟಿ ಪ್ರಕರಣ ಅಲ್ವಾ ಸರ್? ನೀವು ಮೈಮತ್ತಿದ್ರು ಕೂಡ ಈ ಪ್ರಕರಣ ಮುಚ್ಚಿ ಹೋಗ್ತಾ ಇತ್ತು ಅಂತ ಸರ್. ಖಂಡಿತ ಸರ್, ನಾನು ಒಬ್ಬನಲ್ಲ, ನೀವು ಆರ್ಡರಿ ನಿಮ್ಮ ಇಲ್ಲೇ ಇದೆ, ಇಲ್ಲಿ ಸರ್ಕಲ್ ಎಷ್ಟು ಬಾರ ಇದೆ ಕೇಳಿ. ಯಾರು ಕೊಡದೆ ಮಾಡ್ಕೊಂಬರೋದು ಏನಿಲ್ಲ ಸರ್. ಈಗ ಎಲ್ಲರಿಗೂ ಅದು ತಲುಪಲೇಬೇಕು. ಅದು ಒಂದು ಚಾನಲ್ ಇದೆ, ಅದ್ರ ಪ್ರಕಾರ ಹೋಗೇ ಹೋಗ್ತಾ ಇದೆ. ಅದು ಕೊಟ್ಟಿಲ್ಲ ಅಂದ್ರೆ ಅವ್ರು ಏನು ಮಾಡಲ್ಲ. ಎಲ್ಲರೂ ಈ ಕೆಲಸ ಮಾಡೋದು ಅಂದ್ರೆ ಅವ್ರ ಧೈರ್ಯ ಇಲ್ಲ, ನಾಳೆ ಏನು ತೊಂದರೆ ಕೊಡ್ತಾರೆ ಏನು ಅಂತ. ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲರೂ ಲೀಗಲ್ ಆಗಿ ಮಾಡೋವಾಗ ಏನಕ್ಕೆ ಎದುರ್ಕೋಬೇಕು? ಈಗಿಲ್ಲ ಇಲ್ಲ ಬೇರೆ ಏನೋ ಇಲ್ಲಿಗಲ್ ವ್ಯಾಪಾರ ಮಾಡ್ತಾರ. ಈಗೆಲ್ಲ ಏನು ಸೆಕೆಂಡ್ ಸಿಲ ಥರ್ಡ್ ಸಿಲ ಏನು ಇಲ್ಲ. ಹಂಗಿದ್ದಾಗ ಏನಕ್ಕೆ ಎದ್ಕೊಂಡು ಸಾಯ್ತಾರೆ ಅದು ನನ್ಗೆ ಗೊತ್ತಿಲ್ಲ. ಕೋಟಿಗಳು ಕೊಟ್ಟಿವ್ರಿಗೆಲ್ಲ ಆಚೆಯಿಂದ ಬರ್ತಾರೆ. ಈಗ ಬೆಂಗಳೂರಲ್ಲಿ ಈಗೆಲ್ಲ ಈ ಬಾರ್ಡ್ರಲ್ಲಿ ಇರೋರೆಲ್ಲ ಬಂದು ಎಲ್ಲ ಆಚಾರ ಅಂತ. ಇವಾಗ ನಾನು ಗೊತ್ತಿದ್ದಂಗೆ 50-60 ಅಂತ ನೋಡಿದ್ರೆ ಇದು 1-1.5 ಕೋಟಿ ಹೋಗಿದೆ. 1 ಕೋಟಿ ಸೇಲ್ಸ್ ಅವನು 1 ಕೋಟಿ 1.5 ಕೋಟಿ ಬ್ರಿವರಿಗೆ ಎಲ್ಲ ಈ ಲೆವೆಲ್ಗೆ ಹೋಗಿದೆ ಅಂದರೆ ಏನು ಅರ್ಥನೇ ಇಲ್ಲ. ಸರಿ, ಇನ್ನು ನಿಮ್ಮ ಅನುಭವದಲ್ಲಿ ಈ ಲೈಸೆನ್ಸ್ ಕ್ಯಾಟಗರಿ ಬೇರೆ ಇರ್ತವೆ, ಹೆಂಗೆ ಇವ್ರು ಅಪ್ರೋಚ್ ಮಾಡ್ತಾರೆ? ಹೆಂಗೆ ಸರ್ ಇವ್ರು ಲಂಚದ ವ್ಯವಹಾರ ಹೆಂಗೆ ನಡೆಯುತ್ತೆ ಅಂತ? ಸರ್, ಅಪ್ರೋಚ್ ಏನು ಮಾಡೋದಿಲ್ಲ. ಅವ್ರು ಅಪ್ಲಿಕೇಶನ್ ಹಾಕ್ತಿದ್ದಂಗೆ ಅಲ್ಲಿ ಸಾಹೇಬರು ನೋಡ್ದಂತ ನನಗೆ. ಈಗ ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ತೀರಾ, ಫಸ್ಟ್ ಅಲ್ಲಿ ಮಾತಾಡಿದ್ದು ಅದೇ ಕೇಳೋದು ಅವರು. ನೀವು ಬೇರೆ ಏನು ಡಾಕ್ಯುಮೆಂಟ್ ಕೇಳಲ್ಲ ಸರ್, ಮಾತಾಡಿದ್ರ ಅಂತಾರೆ. ಅಲ್ಲೆಲ್ಲ ಮಾತಾಡಾದ್ಮೇಲೆ ಆಮೇಲೆ ಎಲ್ಲ ಇಲ್ಲಿ ಅಲ್ಲೊಬ್ಬ ಕಿಂಗ್ ಪಿನ್ ಇರ್ತಾನೆ. ಈಗ ಇಲ್ಲಿ ಸೂಪರ್ಡೆಂಟ್ ಇದ್ನಲ್ಲ ತಮ್ಮಯ್ಯ ಅಂತ, ಆ ಥರ ಒಬ್ಬ ಇರ್ತಾನೆ. ಅವ್ನು ಹೇಳ್ಕೊಳ್ದ, ಅವ್ನು ಚೀಫ್ ಮಿನಿಸ್ಟರ್ ರಿಲೇಟಿವ್ ಅಂತ ಅವ್ನು ದುರಾಂಕಾರ, ಮಹಾನ್ ದುರಾಂಕಾರ ಬಿಡಿ. ಆ ಥರದವ್ರು ಒಬ್ರು ಇರ್ತಾರೆ. ಅವರು ಎಲ್ಲ ಮಾಡಿ ಅಲ್ಲಿ ನಿಮ್ದೆಲ್ಲ ಬಂದಿದೆ ಅಂತ ಹೇಳಿದ್ಮೇಲೆ ಅಲ್ಲಿ ಅಪ್ಲೋಡ್ ಮಾಡೋದು ಇದು ಮಾಡೋದು. ನಮ್ದೇನೋ ಒಬ್ಬ ಕೌಲ್ಸರ್ ಇದ್ರೆ ಫಸ್ಟ್ ಅಪ್ಲೋಡ್ ಮಾಡಿ ಅಂದೆ. ನಾನು ಅಪ್ಲೋಡ್ ಮಾಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದೆ ಇದು ಮಾತಾಡೋಕ್ಕೆ. ಈ ಲೆವೆಲ್ಗೆ ಅವರೇ ಓಪನ್ ಆಗಿ ಹೇಳ್ತಾರೆ. ಈಗ ನೋಡಿ, ನಮ್ದು ಯಾರು ಮಧ್ಯಸ್ಥಿಕೆ ಎಲ್ಲ ಏನಿಲ್ಲ. ನಾವು 1 to 1 ಮಾತಾಡಿದ್ದು. ಅವರಿಬ್ರು ಅಲ್ಲಿ ಕುಂತ್ಕೊಂಡು ಅವರೇ ಓಪನ್ ಆಗಿ ಏನು ಸರ್ ಏನು ಕೊಡಬೇಕು ಅಂದ್ರೆ ಓಪನ್ ಆಗಿ ಹೇಳ್ತಿದ್ದಾರೆ. ಅವ್ರಿಗೇನು ಆ ಭಯ ಏನೋ ಮಾಡ್ತಾರೆ ಇದು ಅವೆಲ್ಲ ಏನು ಇರಲಿಲ್ಲ ಬಿಡಿ. ಇನ್ಮೇಲೆ ಅವೇರ್ನೆಸ್ ಬರುತ್ತೆ ಅಂತ ಗೊತ್ತಿಲ್ಲ ಸರ್. ಇನ್ನು ಈ ಮನೆ ಮಕ್ಕಳು ದಾರಿ ತಪ್ಪಿದಾಗ ಅದ್ರ ಮಾಹಿತಿ ತಂದೆಗಿರುತ್ತೆ ಅಂತ ಈ ಅಬಕಾರಿ ಇಲಾಖೆಯಲ್ಲಿ ಈ ತರಹದ ದರಿದ್ರ ಕೆಲಸಗಳನ್ನು ಮಾಡ್ತಾ ಇರೋದು. ಈ ಅಬಕಾರಿ ಇಲಾಖೆಯ ಏನ್ ಹೇಳ್ತೀರಿ, ಮಂತ್ರಿ ಗೊತ್ತಿಲ್ವಾ? ಮಂತ್ರಿಗೂ ಗೊತ್ತಿದೆ, ಚೀಫ್ ಮಿನಿಸ್ಟರ್ಗೂ ಗೊತ್ತಿದೆ. ಮಂತ್ರಿನೂ ಅಸಹಾಯಕತೆಯಿಂದ ನಡ್ಕೊಂಡಿದ್ದಾರೆ. ಅಲ್ಲಿ ಯಾರೋ ನಮ್ಮ ಸ್ನೇಹಿತರೊಬ್ರು ಹೋದಾಗ ಅವ್ರ ಹತ್ರ ಹೇಳಿದಾನೆ, ನಂದು ಏನು ಇಲ್ಲ, ನಮ್ಗೊಂದು ಡಿಸ್ಟ್ರಿಕ್ಟ್ 2 ಡಿಸ್ಟ್ರಿಕ್ಟ್ ಬಿಟ್ಕೊಟ್ಟಿದ್ದಾರೆ, ಮಿಕ್ಕಿದ್ದೆಲ್ಲ ಚೀಫ್ ಮಿನಿಸ್ಟರ್ ಮಗನೇ ನೋಡ್ತಾ ಇರೋದು, ಅವರೇ ಮಾಡ್ತಾ ಇರೋದು ಅಂತ ಎಲ್ಲ ಹೇಳಿದ್ದಾರೆ. ಅದೆಲ್ಲ ಎಲ್ಲರಿಗೂ ಗೊತ್ತಿದೆ. ನಿಸ್ಸಹಾಯಕ ಅದೇ ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಆದ್ರೂ ಇದು ಬರೋದು ಇವ್ರಿಗೆ ಎಲ್ಲರಿಗೂ ಗೊತ್ತಿದೆ ಸರ್. ಇಡೀ ಸ್ಟೇಟ್ ಅಲ್ಲಿ ಇದೊಂದೇ ಅಲ್ಲ. ಈಗ ಗೌರ್ಮೆಂಟ್ ಫೀಸ್ ನೋಡಿ, ಗೌರ್ಮೆಂಟ್ ಫೀಸು ಇಲ್ಲ ಇನ್ನೂ 10 ಲಕ್ಷ ಹೇಳಿ ನಾವು ಕಟ್ಟೋದಕ್ಕೆ ಕಟ್ಟಿದ್ದೀವಿ. ಈಗ ನಾವು ಗೌರ್ಮೆಂಟ್ ಫೀಸ್ ಕಟ್ಟಿದ್ದು 14,66,000 ಅಷ್ಟೇ. ಅಲ್ಲಿ ಇವ್ರಿಗೆ 1 ಕೋಟಿ ಇದು. ಆ ಫೀಸ್ಗೂ ಈ ಫೀಸ್ಗೂ ಲೆಕ್ಕ ಹಾಕಿ ಎಷ್ಟು % ಇದೆ ಅಂತ. ಗೌರ್ಮೆಂಟ್ ಫೀಸಲ್ಲೇ ಅಷ್ಟು ಕೋಟಿ ರೆವಿನ್ಯೂ ಬರುತ್ತೆ ಅಂದ್ರೆ ಇವು ಬ್ರೈಬಲ್ಲಿ ಎಷ್ಟು ಕೋಟಿಗಳು ಹೋಗ್ಬೋದು. ಎಷ್ಟು ಅಂಗಡಿಗಳಿದೆ. ಅದು ಬಿಟ್ಟು ತಿಂಗಳು ಮಾಮೂಲಿ ಕೊಡ್ತಾರೆ ಸರ್. ಕೋರಮಂಗಲಲ್ಲ ಎಷ್ಟಂತೆ 50,000-60,000 ಅಲ್ಲಿಷ್ಟೇ ಕೊಟ್ಟಿದ್ದಾರೆ. ಈ ಬೇರೆ ಕಡೆ ಎಲ್ಲ 30,000 25,000-30,000 ಅಂತೆ. ಕೋರಮಂಗಲ ಎಷ್ಟು ಅದು ಒಂದು ಸ್ಕ್ವಾಡ್ಗೆ ಎಷ್ಟೆಷ್ಟು ಕೊಡಬೇಕು ಅಂತ ಲಿಸ್ಟೇ ಇದೆ. ಒಂದೊಂದು ಅಂಗಡಿಗೆ ಒಂದೊಂದು ಬಾರು ಇದು ಸಪ್ರೇಟ್ ಇದೆ ಎಲ್ಲದಕ್ಕೂ. ಅದೆಷ್ಟು ಕೋಟಿ ಆಯಿತು ಎಲ್ಲಿ? ಈಗ ಅದೇ ಈಗ ಇವರು ನೋಡಿ ಸರ್, ಇಲ್ಲಿ ಪೋಸ್ಟಿಂಗ್ಸ್ ಅಲ್ಲಿ ಈಗ ಯಾರು ಫ್ರೀ ಕೊಡ್ತಾರೆ ಇವರು, ಅವರಲ್ಲಿ ಕೋಟಿ 2 ಕೋಟಿ 3 ಕೋಟಿ ಬರ್ತಾನೆ, ಅವನಲ್ಲಿ 50 ಕೋಟಿ ಮಾಡ್ಕೊಂಡು ಹೋಗ್ತಾನೆ. ಇದು ಈಗ ಅವನು ಇಲ್ಲಿ ಬಂದಮೇಲೆ ಅಲ್ಲಿ ಅವ್ರ ಮಕ್ಕಳು ಇನ್ನೊಂದು ಮನೆನೋ ಯಾವುದು ಅವ್ರ ಅಣ್ಣದ ಅವ್ರದ್ದು ಇನ್ನೊಂದು ಪೋಸ್ಟಿಂಗ್ಗೆ ಎಲ್ಲ ಇಲ್ಲೇ ಲೂಟಿ ಮಾಡ್ತಾರೆ. ಅದೇ ನನ್ನ ಯಾರು ಅಲ್ಲಿ ಪ್ಯಾನಲಲ್ಲಿ ಹೇಳ್ತಿದ್ರು, 8 ಇವರಿದ್ದಾರೆ, ಅವ್ರದ್ದೇ 1,000 ಕೋಟಿ ಆಸ್ತಿ ಇದೆ. ಒಬ್ಬೊಬ್ಬರದೇನೋ 30 ಅವ್ರದ್ದೇ ಬೇನಾಮಿ ಹೆಸರು 30 ಬಾರ್ಗಳಿದೆ, ಲೈಸೆನ್ಸ್ ಇದೆ ಅಂತ ಹೇಳ್ತಾರೆ. ನಾವೇನೋ ದೂರದಿಂದ ನೋಡೋದು ಗೊತ್ತಿಲ್ಲ. ಯಾರೋ ಅಸೋಸಿಯೇಷನ್ ಯಾರೋ ಬಂದಿದ್ರು ಅಲ್ಲಿ, ಅದು ಹೇಳ್ತಾ ಇದ್ರು ಸರ್. ಇನ್ನು ಈ ಕರಪ್ಷನ್ ವಿಚಾರದಲ್ಲಿ ನೇರವಾಗಿ ಆರ್.ಬಿ. ತಿಮ್ಮಾಪುರ ವಿರುದ್ಧವೇ ಕೇಳಿಬರುತ್ತೆ, ಜೊತೆಗೆ ಅವ್ರ ಮಗನ ವಿರುದ್ಧನೂ ಕೂಡ ಒಂದಷ್ಟು ಆರೋಪಗಳೆಲ್ಲ ಕೇಳಿಬರುತ್ತೆ.
ನಿಮ್ಮ ಅನುಭವದಲ್ಲಿ ಇದು ಮೇಲ್ನೋಟಕ್ಕೆ ಹೆಂಗ್ ಕಾಣಿಸ್ತಾ ಇದೆ ಸರ್? ಖಂಡಿತ ಇದು ಅವ್ರಿಗೆ ಅದು ಹೋಗಿ ತಲುಪದೆ ಇಲ್ಲೇನು ಮಾಡೋದಿಲ್ಲ ಅವರು. ಅಂದ್ರೆ ಕುದುರೆ ತೀರ್ಮಾನ ಮಾಡಿದ್ರೆ ಮಾತ್ರ ಕುದುರೆ ಅವ್ರು ಹೇಳ್ತಾರೆ, ಅವ್ರ ನಾಜಕ ಕೇಳಿದ್ರು, ನಾನು ನೋಡಿದೆ, ಇವ್ರೇನು ಅಷ್ಟು ಮೂರ್ಖರ ಇವ್ರು ಎಷ್ಟು ಸಮುದ್ರ ನೀರು ಕುಡಿದು ಬಂದಿದ್ದಾರೆ. ಫೈಲ್ ಇವ್ರು ತರಿಸ್ಕೊಂಡು ಇವ್ರು ಸೈನ್ ಹಾಕ್ಬಿಟ್ಟು ಸಿಗಾಕೊಳ್ತಾರ. ಇವ್ರಿಗೆ ಜೀವಜುರುಗಳು ಇರ್ತಾರಲ್ಲ ಅಂಥವ್ರನ್ನ ತಂದಿರ್ತಾರೆ. ಈಗ ಆನೆಸ್ಟ್ ಆಫೀಸರ್ಗೆ ಯಾಕೆ ಪೋಸ್ಟಿಂಗ್ ಕೊಡಲ್ಲ ಇವರು? ಇವ್ರು ಹೇಳಿದ ಕೆಲಸ ಮಾಡೋ ಅಂತ ತಂದಲ್ಲಿ ಕುಂಡಿಸ್ಕೊಳ್ತಾರೆ. ಅವರೇ ಸೈನ್ ಹಾಕೋದು, ಕಮಿಷನರ್ಸ್ಗೆ ಬಂದು ಹೋಗೋದು, ಅದೆಲ್ಲರಿಗೂ ಗೊತ್ತಿದೆ. ನಾವು ಸಿಸ್ಟಮ್ ಎಲ್ಲ ನೋಡಿ ಬಂದಿರೋರೆ. ನೀವೇನು ಅಷ್ಟು ಮುಟ್ಟಾಳ್ರಲ್ಲ, ನೀವೆಲ್ಲ ಎಷ್ಟು ನೀರು ಕೊಡೋ ಬಂದಿದ್ರೆ ಗೊತ್ತಿದೆ. ಅವ್ನು ಅಮಾಯಕರು ಮಾಡ್ತೀರ, ಅವ್ನು ಜೈಲ್ಗೆ ಹೋಗ್ತಾನೆ, ನಿಮ್ಮ ಮನೆ ತುಂಬಿಸ್ಕೊಳ್ತೀರ. ಈಗೆಲ್ಲ ಅದು ಈಗ ರವಿ BBMP ಏನು ಎಲ್ಲ ಶಿವಕುಮಾರ್ ಮನೆಗೆ ಬರುತ್ತಾ? ಚೀಫ್ ಮಿನಿಸ್ಟರ್ ಮನೆಗೆ ಹೋಗುತ್ತಾ ಫೈಲ್ಸು? ಅಲ್ಲಿ ಆಫೀಸರ್ಸ ಮಾಡೋದು. ಅಲ್ಲಿ ನಿಮ್ಮದು ಟಿಕ್ ಆಗದ್ರೇನೆ ಇಲ್ಲೆಲ್ಲಿ ಹೋಗುತ್ತೆ ಹೇಳಿ. ಯಾರಿಗೆ ಎಲ್ಲರೂ ಗೊತ್ತಿದೆ. ನನಗೆ ಬರೋದಿಲ್ಲ ರೀ, ಅವನೇನೋ ಇವರು ಅವ್ನು ಲಾಗಿನ್ ಇಲ್ಲ, ಉಡಾಪೆ ಮಾತುಗಳೆಲ್ಲ ಬಿಡಿ, ಅದೆಲ್ಲ ಗೊತ್ತಿದೆ ಸಿಸ್ಟಮು. ನಿಮಗೂ ಬರೋದು ಅಂದರೆ ನಿಮ್ಮನ್ನು ಹಿಡ್ಕೊಂಬರ್ತೀವಿ, ಅದೇನು ದೊಡ್ಡ ಇದೆಲ್ಲ. ಅದನ್ನು ಮಾಡಿ ಎಲ್ಲ ಇದೆ. ಕ್ಯಾಬಿನೆಟಲ್ಲಿ ಅರ್ಧ ಉದುರೋಗ್ತಾರೆ, ಅಷ್ಟು ಡಾಕ್ಯುಮೆಂಟ್ ಇಟ್ಟಿದ್ದೀನಿ. ಎಲ್ಲ ಏನೇನು ಮಾಡಿದ್ದಾರ ಏನು ಎಲ್ಲ ಗೊತ್ತಿದೆ. ಈಗ ನಾವು ನಮ್ಮ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಇದಕ್ಕೆ ಬಂದವ್ರು ಮಾತ್ರ ನಾವು ಅವ್ರ ಕೊಡ ತುಂಬಿರುತ್ತೆ. ನಮ್ಮ ಇದಕ್ಕೆ ಬರಬೇಕು ಅಂದರೆ ಅವನದು ಪಾಪದ ಕೊಡ ತುಂಬಿದ್ರೆ ನಮ್ಮ ನಜರ್ ಬರೋದು, ನಮ್ಮ ಗಮನಕ್ಕವರೆಗೂ ಬರೋದು ಅಂತ ಅನ್ಕೊಂಡಿದ್ದೀವಿ ನಾವು ಯಾವುದೋ ಹುಡ್ಕೊಂಡು ಹೋಗೋದಿಲ್ಲ, ಅದು ಬರುತ್ತೆ ಹುಡ್ಕೊಂಡು. ಅಂದ್ರೆ ಈ ಕರಪ್ಷನ್ ನಲ್ಲಿ ತಲೆದಂಡ ಆಗಬೇಕಾಗಿರೋ ದೊಡ್ಡ ದೊಡ್ಡ ತಲೆಗಳು ಈಗಲೂ ಖಂಡಿತ ಅವ್ರಿಗೆ. ಈಗ ನಾವು ಇವ್ರನ್ನು ಇದು ಅಂತ ನಾನು ಹೇಳ್ತಾ ಇಲ್ಲ, ಪಾಪ ಇವರು ಅಸಹಾಯಕರಾಗಿದ್ದಾರೆ. ಅವ್ರಲ್ಲಿ ಕೊಟ್ಟಿರೋದನ್ನು ಇದು ಮಾಡಬೇಕು, ಇವ್ರಿಗೂ ಕೊಡಿಸ್ಬೇಕು. ಮನೆಗೆ ಅವರೆಲ್ಲ ಸೇಫ್ ಆಗಿರ್ತಾರೆ, ಯಾವನೋ ಗೊತ್ತಿಲ್ಲ ಅಂತಾರೆ. ಇವರೆಲ್ಲ ಕಲರ್ ಅವ್ರು ಬಿಳಿ ಹಾಕೊಂಡಿರ್ತಾರಲ್ಲ, ಅವ್ರಿಗೇನು ಡಾಟ್ ಆಗಬಾರ್ದು. ಅವ್ರು ಯಾರೋ ಗೊತ್ತೇ ಇಲ್ಲ ಅಂತ ಕೊನೆಗೆ ಅವನು ಭ್ರಷ್ಟ, ಅವ್ನಿಗೇನು ಉಪ್ಪು ತಿಂದ ನೀರು ಕುಡಿತಾನೆ ಅಂತಾರೆ. ಉಪ್ಪು ಎಲ್ಲಿಂದ ಇವ್ರಿದಿಂದ ಬರೋದಲ್ವ? ಅಲ್ಲಿ ಉಪ್ಪು ಡಬ್ಬ ಅಲ್ಲಿ ಇಟ್ಬಿಟ್ಟು ತಿಂದು ಏನು ಮಾಡ್ತಾರೆ ಅವರು? ತಂದು ಮನೆಗೆ ಕೊಡ್ಬೇಕಾದ್ರೆ ಅವ್ರು ಮಾತಾಡ್ಲೇಬೇಕಲ್ಲ. ನಾವು ಸಿಗಾಕ್ಸ್ತೀರಾ, ನೀವು ಆರಾಮಾಗಿರ್ತೀರ, ಕೊನೆಗೆ ನಮ್ಗೇನು ಗೊತ್ತೇ ಇಲ್ಲ ಅಂತಾರ ಮಾತಾಡ್ತೀರ. ಎಲ್ಲ ಬಿಡಬೇಕು ನೀವು. ಅದನ್ನೇ ಈಗ ಮನೆ ಯಜಮಾನ ನೆಟ್ಟಿಗಿದ್ರೆ ಇದೆಲ್ಲ ಯಾಕಾಗುತ್ತೆ? ನೀವು ಎಂತೆಂಥ ಆಫೀಸರ್ಸ್ ಇಲ್ಲ, ಕೊಡಿ ಅವ್ರ ಪೋಸ್ಟಿಂಗ್. ಬರೀ ಈ ಮುಟ್ಟಾಡ್ರಿಗೆ ಕೊಟ್ಟು ನಿಮಗೆ ಏನು ಎಲ್ಲ ಹಿಡಿಬೇಕು. ಅವ್ರಿಗೆ ತಲೆ ಹೊಡ್ಕೋದು ತಂದು ಕೊಡಬೇಕು, ಇಲ್ಲಾಂದ್ರೆ ತಲೆ ಹಿಡಿಯೋಕ್ಕೂ ರೆಡಿ ಇರಬೇಕು ಅವರು. ಅಂಥವ್ರಿಗೆ ನೀವು ಪೋಸ್ಟಿಂಗ್ ಕೊಡೋದು. ಇವಾಗ ಮೋನೀಶ್ ಮದ್ಗಿರೆಲ್ಲ ಇದ್ರು, ಒಂದು DC ಮಾಡಿ ಅವ್ರಿಗೆ ಅರ್ಬನ್ DC ಮಾಡಿ ನೋಡೋಣ. ಆ ಥರ ಎಷ್ಟು ಜನ ಇಲ್ಲ ಹೇಳಿ? ಅವ್ನು ಯಾವುದೋ ಒಂದು ಇದಕ್ಕೆ ಮೈನಾರಿಟಿ ಲೀಡರ್ ಒಬ್ಬರು ಯಾವುದೋ ಪೋಸ್ಟಿಂಗ್ ಕೇಳೋಕೆ CM ನಾಚಿಕೆ ಆಗಬೇಕು. ಅವ್ರಿಗೆ ಓಟ್ ಎಲ್ಲ ಬೇಕು. ಅವ್ರ ಲೀಡರ್ ಜೊತೆ ಹೋಗಿದ್ರೆ ಅಲ್ಟಿಮೇಟ್ ಏನು ಓಡಿಸ್ಕೊಂಡೇ ಬರ್ತಾರಂತೆ. ಅವ್ರಿಗೆ ಕಾಸು ಬೇಕಷ್ಟೇ. ಅವ್ರ ಗ್ರಹಿಕೆಗೆ ಯಾರಿಗೆ ಪೋಸ್ಟಿಂಗ್ ಕೊಡ್ಬೇಕು ಅವ್ರಿಗೆ ಮಾತ್ರ ಕೊಡೋದು ಸರ್. ಅದೇ ಪೋಸ್ಟಿಂಗ್ ಅವ್ರಿಗೆ ಕೊಡೋದು. ಅವರು ಯಾರು ಇವರು ಇದರಲ್ಲಿ ಇರ್ತಾರೆ ಅಂಥವ್ರಿಗೆ. ಈಗ ಎಂತೆಂಥ ಇದ್ದಾರೆ ಸರ್, ನಾವೇನು ಯಾರು ಇಲ್ಲ ಅಂತ ಅಲ್ಲ. ಈಗ ನಮ್ಮ ಕಾನೂನು ಏನು ಬಿಗಿ ಅಂತ ಇಲ್ಲ ಅಂತಲ್ಲ. ಈಗ ಕಾನೂನು ಬಿಗಿ ಇಲ್ಲ ಅಂತಂದ್ರೆ ಅವತ್ತು ಯಡಿಯೂರಪ್ಪ ಅವ್ರನ್ನ ಕಟ್ಟಸುಮ ಇವರೆಲ್ಲ ಜೈಲಿಗೆ ಹೆಂಗೆ ಕಳ್ಸೋಕ್ಕಾಗೋದು? ಇದೇ ಕಾನೂನಲ್ಲಿ ಕಳ್ಸಿರ್ತಾನೆ, ಇದೇ ಆಫೀಸರ್ಸ್ ಕಳ್ಸಿದ್ದು ಅಲ್ವಾ? ಬೇರೆಯವರು ಇದ್ರ ಅಲ್ಲಿ ಅದೇ ಲೆವೆಲ್ಗೆ ಅವರು ಸುಧೀರ್ ರಾವ್ ಸಾಹೇಬ್ರು ಇದ್ರು. ಅಲ್ಲಿ ಗಿರೀಶ್ ಅಹಾದ್ ಸಾಹೇಬ್ರು ಅಂತ ಅವರು ಅಲ್ಲಿ ಇನ್ನೂ DYSPಗಳು ಅವ್ರು ಇಟ್ಕೊಂಡು ಇವ್ರಿಗೆಲ್ಲ ಅಲ್ಲೂ ಬೇರೆ ADGPಗಳೆಲ್ಲ ಕಳ್ರ ಇದ್ರು. ಅವ್ರಿದ್ರು ಒಂದು ಲೈನ್ ಸಿಕ್ಕಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ನಾವು ಈಗ ನಮ್ಮದು ಈ ಕೇಸ್ ಟ್ರಾಪ್ ಆಯಿತು ಅಂತಂದರೆ ಅಲ್ಲಿ ಆಫೀಸರ್ ನಾವು ಲೋಕಾಯುಕ್ತ ಎಲ್ಲ ಕಳ್ರು ಬರೀ ಮಾತಾಡ್ಕೊಂಡ್ರೆ ನಾವು ಇಲ್ಲೇ ಇರಬೇಕಾಗುತ್ತೆ. ಅದರಲ್ಲಿ ಯಾರು ಉತ್ತಮರಿದ್ದಾರೋ ಅಲ್ಲಿ ಹೋಗ್ಬೇಕಲ್ಲ. ಕಾನೂನು ಇನ್ನೂ ಬದುಕಿದೆ. ಅದಕ್ಕೆ ನಾವು ಕೈ ಜೋಡಿಸ್ಬೇಕು. ಎಲ್ಲರೂ ಕಳ್ರ ಥರ ನೋಡಿದ್ರೆ ನೀವು. ಈಗ ಅಲ್ಲಿ IG ಅವರು ಇದ್ರು, ಏನೋ ರಾವ್ ಅವರು, ಅವ್ರ ಹತ್ರ ಹೋದ್ವಿ. ಅವ್ರು ಯಾರಿಗೆ ಹೇಳ್ಬೇಕು, ಒಂದು ಚಾನಲ್ಸ್ ಇರುತ್ತಲ್ಲ, ಅಲ್ಲ ಇದಕ್ಕೆ ಹೋದ್ರೆ ಅವರು ಎಲ್ಲ ಮಾಡ್ತಾರೆ. ಎಲ್ಲರೂ ನಾವು ಅವ್ರ ಮೇಲೂ ನಾವು ಇದು ಮಾಡೋದಲ್ಲ.
ಅವ್ರಿಗೂ ನಾವು ಅವಕಾಶ ಕೊಟ್ಟು ಅವ್ರಿಗೂ ನಾವು ಸಪೋರ್ಟಿವ್ ಆಗಿದ್ದು ಮಾಡಬೇಕಲ್ಲ. ಎಲ್ಲರಿಗೂ ಆಸೆ ಇರುತ್ತೆ. ಕಳ್ಳರು ಇರ್ತಾರೆ, ಎಲ್ಲ ಒಳ್ಳೇದು ಇದ್ದಾಗ ಕಳ್ಳರು ಇರ್ತಾರೆ. ಆ ಕಳ್ಳರನ್ನ ಸ್ವಲ್ಪ ನಾವು ಕಾಯ್ಕೊಂಡು ಕೆಲಸ ಮಾಡ್ಬೇಕಷ್ಟೇ. ಸರ್, ಇನ್ನು ಕೆಲವೊಂದಷ್ಟು ಬಾರ್ ಮಾಲೀಕರು, ಕೆಲವೊಂದು ಪಬ್ ಮಾಲೀಕರು ಹೇಳೋದಿದೆ ಸರ್, ಲಕ್ಷ್ಮೀನಾರಾಯಣ್ ಬಿಡ್ರಿ, ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ, ಅವ್ರು ಹೆಂಗೋ ನಡೆಯುತ್ತೆ, ಅವ್ರ ವ್ಯವಹಾರ ಅಚ್ಚುಕಟ್ಟಾಗಿದೆ. ಸರ್, ಇಂಥವ್ರಿಗೆ ನೀವು ಏನ್ ಹೇಳ್ತೀರಿ? ಖಂಡಿತ ನನಗೆ ಇನ್ಫ್ಲೂಯೆನ್ಸ್ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ. ನನಗೆ ಇನ್ಫ್ಲೂಯೆನ್ಸ್ ಇದೆ, ನಾನು ಇನ್ಫ್ಲೂಯೆನ್ಸ್ ಮಾಡಿ ನಾನು ತಗೋಬೋದಾಯಿತು. ನಾನು ಆ ಕೆಲಸ ಮಾಡಕ್ಕೆ ಹೋಗ್ಲಿಲ್ಲ. ನಾನು ಇನ್ಫ್ಲೂಯೆನ್ಸ್ ನಾನು ಇವತ್ತವರೆಗೂ ಯಾರಿಗೂ ನಾನು ಹೇಳಿ ಅಂತ ನಾನು ಯಾರ ಹತ್ರ ಹೋಗಿಲ್ಲ. ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಅವ್ರಿಗೆ ಹೇಳಿ ನಾನು ಯಾರು ಅಂತ ಹೇಳಿದ್ರೆ ಅವ್ರು ನಾನು ಕೊಡೋರು. ನಂದು ಆ ಇಂಟೆನ್ಷನ್ ಅಲ್ಲ. ಇಲ್ಲ ನಾನು ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ಲ ಅಂತನಲ್ಲ. ಸಮಾಜಕ್ಕೆ ಒಂದು ಈಗ ನನ್ನ ಸರ್ವಿಸು ನಾನು ಏನು ಮಾಡಬೇಕು, ನನ್ನ ಕೊಡುಗೆ ಏನು? ನಾನು ಹುಟ್ಟಿದ್ದೀನಿ ಇದರಲ್ಲೆಲ್ಲ, ಈ ನೇಚರಲ್ಲಿ ಬೆಳೆದಿದ್ದೀನಿ, ಇಷ್ಟೆಲ್ಲ ನಾನು ಕೊಟ್ಟಿದ್ದೆ. ನಾನು ಅದು ಇಂಥ ಎನ್ವೈರ್ಮೆಂಟಲ್ಲಿ ಹುಟ್ಟಿದ್ದೀವಿ, ಬೆಂಗಳೂರಲ್ಲಿ ಹುಟ್ಟಿದ್ದೀವಿ, ಅದು ಪುಣ್ಯ. ಇದನ್ನು ತೀರಿಸ್ಬೇಕಲ್ಲ ನಾವು. ಈ ಸಮಾಜ ಋಣ ತೀರಿಸೋದು ಯಾವಾಗ? ನೀನು ಬರೀ ನಿನ್ನ ಮಜಾ ಮಾಡ್ಕೊಂಡು ನೀವು ಇದ್ದುಬಿಟ್ರೆ, ನಿನ್ನ ಮನೆ ತುಂಬಿಸ್ಕೊಂಡ್ಬಿಟ್ರೆ, ಈಗ ನಿನ್ನಿಂದ ನೀನು ಏನು ಮಾಡಿದ್ಯಾ? ನಮ್ದು ಇದಿದೆ ಅದಿದೆ, ಬೆಂಗಳೂರು ಟ್ರಾಫಿಕ್ ಇದು ಅಂತಂದರೆ ಹೌದಪ್ಪ, ಎಲ್ಲರೂ ಬರ್ತಾರೆ. ಏನು ನಿಮ್ಮ ಜಾಗದ್ದಾರ ಇದು? ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಅವಕಾಶ ಮಾಡಬೇಕು. ನಾವು ನಡ್ಕೋಬೇಕಲ್ಲ, ಸುಧಾರಣೆಗೆ ಏನೋ ಮಾಡಬೇಕಲ್ಲ, ನಮ್ಮ ಕೊಡುಗೆನೂ ಕೊಡಬೇಕಲ್ಲ. ಈಗ ನಾವು ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರು ಇದಾಗುತ್ತೆ ಅನ್ನೋ ಮನೋಭಾವದಲ್ಲಿ ಮಾಡ್ತಿದ್ದೀವಿ. ಇಲ್ಲಾಂದ್ರೆ ಅವ್ರೇನು ನಮ್ಗೇನು ಕೊಡೋದು ಇದಲ್ಲ, ಸಿಸ್ಟಮ್ ಏನು ನಮಗೂ ಗೊತ್ತಿದೆ. ಆದರೆ ಅದನ್ನು ಎದುರಿಸ್ಬೇಕಲ್ಲ. ನನಗೆ ಯಾಕೆ ನಾನು ಕೊಟ್ಬಿಟ್ಟು ನಾನು ಅವ್ರಂಗೆ ಹೋಗ್ತೀನಿ ಅಂದರೆ ಅವ್ರಿಗೂ ನನಗೆ ಏನಿರುತ್ತೆ? ಸರ್, ಇನ್ನು ಈ ಎಣ್ಣೆ ವರ್ಗದಲ್ಲಿ ಒಂದು ಸಣ್ಣ ಗೊಂದಲ ಮತ್ತು ಒಂದು ಕನ್ಫ್ಯೂಷನ್ ಇದೆ ಸರ್. ಅದೇನು ಅಂದರೆ, ನಾಳೆ ದಿನ ಕೊಡದಲ್ಲೇ ಇದ್ರೆ ಅಧಿಕಾರಿಗಳ ಮೆಂಟಲ್ ಹರಾಸ್ಮೆಂಟ್ ಸಹಿಸ್ಕೊಳ್ಳೋದು ಹೆಂಗೆ? ನಾಳೆ ದಿನ ಕೊಡದಲ್ಲೇ ಇದ್ರೆ ಬೇರೆ ಬೇರೆ ರೂಟ್ಗಳಲ್ಲಿ ನಮ್ಮನ್ನ ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ಕೊಡದಲ್ಲೇ ಹೆಂಗ್ ಸರ್ ವ್ಯವಹಾರ ಮಾಡೋದು? ಇದು ಫಸ್ಟ್ ಇದನ್ನ ಮುಂದೆ ನಮ್ಮ ತಲೆಯಿಂದ ತೆಗಿಬೇಕು. ಎಷ್ಟೋ ಜನಕ್ಕೆ ಹೇಳೋದಷ್ಟೇ. ಎಲ್ಲದಕ್ಕೂ ಒಂದೊಂದು ಪರಿಹಾರ ಇರುತ್ತೆ, ದಾರಿ ಇರುತ್ತೆ. ನೀನು ಬಂದ್ರೆ ಅದು ನಿನಗೆ ಕಾನೂನು ಗೊತ್ತಿದ್ರೆ ಯಾವನೂ ನೀನು ಮುಟ್ಟಕ್ಕಾಗಲ್ಲ. ಈಗ ನಾನು ನಮ್ಮ ಸ್ವಾಮೀಜಿ ಮೇಲೆ ಕೇಸ್ ಹಾಕಿದ್ದೆ. BJS ನಮ್ಮ ಮಠದ ನಮ್ಮದೇ ಸಮಾಜದ ಸ್ವಾಮೀಜಿ ಮೇಲೆ ಹಾಕಿದ್ದೆ. ಏನು ಮಾಡಿಬಿಟ್ರು, ನನಗೆ ಅವಾಗೇನು ಒಂದು ಸುಳ್ಳು ಕೇಸ್ ಮಾಡಿ ಒಂದು ರೌಡಿ ಲಿಸ್ಟ್ ಇದು ಮಾಡಿದ್ರು. ಅದು ಕೇಸ್ ಇಲ್ದೇ ರೌಡಿ ಲಿಸ್ಟ್ ಮಾಡೋದು, ಹೈಕೋರ್ಟ್ಗೆ ಹಾಕಿದ್ರು, ಹುಗಿದ್ರು. ಜಡ್ಜ್ ಉಗಿದ್ರು. ನಾಚಿಕೆ ಆಗಲ್ವ ನಿಮ್ಗೆ ಹಿಂಗೆಲ್ಲ ಮಾಡೋದಕ್ಕೆ ಅಂತ ಹೇಳಿ? ಏನಾಗೋಗುತ್ತೆ? ಸತ್ಯ ಇತ್ತು, ನ್ಯಾಯ ಇತ್ತು. ಹೌದು, ನಂದು ಕ್ರಿಮಿನಲ್ ಕೇಸ್ ಇಲ್ದ ನಾನು ರೌಡಿ ಲಿಸ್ಟ್ ಇದು ಮಾಡಿದ್ದು ಅಂತಾರೆ ಉಗಿ ಅಲ್ವಾ? ಅದಕ್ಕೆಲ್ಲ ದಾರಿ ಇದೆ. ಏನೋ ಮಾಡ್ತಾರಂತ ಎದ್ಕೊಂಡ್ರೆ. ಹಾಗಾಗಿ ಬೇರೆಯವ್ರು ಯಾರು ಇಷ್ಟೆಲ್ಲ ಮಾಡಿದೀವಲ್ಲ, ಯಾರೋ ನಮ್ಮ ಬಂದು ಯಾರು ಟೆಕ್ನಿಕಲ್ ನಾವು ಕರೆಕ್ಟಾಗಿರ್ಬೇಕು. ಈಗ ನೀವೇನೋ ಇಲ್ಲಿ ನೋಡೋದು ಎದುರಿಸೋದು, ನೀನೇನೋ ರೋಲ್ ಕಾಲ್ ಮಾಡೋಕೆ ಹೋದ್ರೆ ಅಲ್ಲಿ ಅವ್ರಿಗೂ ನಿಮ್ಗೇನು ಇರುತ್ತೆ. ಈಗ ನಮ್ಮದು ಗುರಿ ಇರಬೇಕು, ಒಂದು ಒಳ್ಳೇದು ಗುರಿ ಇರಬೇಕಷ್ಟೇ. ನಾವು ಮಾಡೋದನ್ನ ನಾವು ನಮ್ಮ ಮನ್ಸಿಗೆ ಗೊತ್ತಿರ್ಬೇಕು ನಾವೇನು ಮಾಡ್ತಾ ಇದ್ದೀವಿ ಅಂತ. ನಾವು ಇಲ್ಲೊಂದು ಮಾಡಿ ಬೇರೆ ಒಂದು ಮಾಡಕ್ಕೆ ಹೋದಾಗ ಜನಕ್ಕೂ ಗೊತ್ತಾಗುತ್ತಲ್ಲ. ಸರಿ, ಸಾಕಷ್ಟು ಬಾರಿ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಎದುರು ಹಾಕುವಂತ ಪ್ರಯತ್ನದಲ್ಲಿ 2022 ನೋಡಿ ಜೆ ಮಂಜುನಾಥ್ ಅನ್ನು ಬೆಂಗಳೂರಿನ ನಗರದಲ್ಲಿ ಈಸಿ, ಈ ತರ ಸಂದರ್ಭದಲ್ಲಿ ನಿಮಗೆ ಬೆದರಿಕೆ ಆ ಥರದ್ದು ಏನಾದ್ರು ಬಂದಿದ್ದು? ಅದು ಬಂದಿಲ್ಲ ಆ ಥರದ್ದೆಲ್ಲ. ಅವಾಗ ನಮ್ಮ ಮನೆಯಲ್ಲಿ ಒಂದು ಅಟ್ಯಾಕ್ ಇದು ಮಾಡಿದ್ರು, ಕಾರ್ ಸುಮ್ಮನೆ ಗ್ಲಾಸ್ ಹೊಡೆದು ಹೋಗಿದ್ರು. ಅವಾಗ ನಾನು ಗನ್ಮ್ಯಾನಿಂದ ಇಟ್ಕೊಂಡಿದ್ದೆ. ಈಗ ಪಾಪ ಅವರೇ ನಮ್ಮ ಗನ್ಮ್ಯಾನ್ ಇದ್ದವನು ಊರಿಗೆ ಹೋದ್ರೆ ಬೇರೆ ಯಾರು ಸಿಕ್ಕಿಲ್ಲ ಅಂತ ಬಿಟ್ಟಿದ್ದೆ. ಆ ಥರದ್ದೆಲ್ಲ ಯಾವುದು ಏನು ಬಂದಿಲ್ಲ. ಸುಮ್ಮನೆ ನಾವೇ ಹೇಳಬಾರ್ದು ಆ ಥರದ್ದೆಲ್ಲ. ಏನು ಸರ್ ಅದೆಲ್ಲ ಎಲ್ಲರೂ ಗೊತ್ತಿದೆ. ನೀವು ಒಳ್ಳೇದು ಇದು ಮಾಡಿದಾಗ ಯಾರು ಮಾಡಲ್ಲ. ಅಟ್ಲೀಸ್ಟ್ ಅವರು ದೂರದಿಂದ ಆದರೆ ಪರವಾಗಿಲ್ಲ ಬಿಡ್ರಿ, ಅವ್ರೇನೋ ಒಳ್ಳೇದು ಮಾಡ್ತಿದ್ದಾರೆ ಅಂತ ಹೇಳಿ ಇದು ಇರುತ್ತೆ. ಈಗ ಜನರು ಒಳ್ಳೇದು ಮಾಡಿದಾಗ ಅವರು ಇದನ್ನು ಯಶಸ್ಸು ನಮ್ಮ ಕಡೆ ಇರುತ್ತೆ. ನಾವು ಒಳ್ಳೇದು ಮಾಡ್ತಾ ಇದ್ರೆ ಹೋಗ್ತಾ ಇದ್ರೆ ಅದು ದೇವರು ಕಾಪಾಡ್ತಾರೆ. ಏನು ಆ ಥರದ್ದೆಲ್ಲ ನಾವೇನು ಎಲ್ಲಿ ಬಿಹಾರಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದೀವಿ. ನಾವು ಎಲ್ಲ ನೋಡಿ ಬಂದಿರೋರು. ಹಾಗಾಗಿ ನಮಗೆ ನಾವೆಲ್ಲದಕ್ಕೂ ರೆಡಿ ಇದಾಗಿ ಏನಕ್ಕೆ ತಲೆ ಕೆಡಿಸ್ಕೊಳ್ಳೋಣ? ಆ ಥರದ್ದೆಲ್ಲ ಯಾವುದು ಇಲ್ಲ ಸರ್. ಇನ್ನು ಲಕ್ಷ್ಮೀನಾರಾಯಣ್ ಒಂದು ಕಾಲದಲ್ಲಿ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದವರು. ಆ ರಾಜಕಾರಣನೇ ಬೇಡ, ಆ ಮನೆನೇ ಬೇಡ ಅಂತೇಳಿ ಆ ಮನೆಯಿಂದ ಹೊರಗೆ ಯಾಕೆ ಬಂದ್ರಿ ಸರ್? ಸರ್ ಅದೇ ಈಗ ನಾವು SM ಕೃಷ್ಣ ಕೂಡ ಶಿವಕುಮಾರ್ ನಾವು ಹತ್ತಿರದಿಂದ ನೋಡಿರೋರು. ಆ ಕಾಲಕ್ಕೆ ನಾವೆಲ್ಲ ಒಂದು ಟಿಕೆಟ್ ನಾವು ಹೇಳಿದವ್ರಿಗೆ ಟಿಕೆಟ್ಗಳು BBMP ಕೊಟ್ಟರು, MLA ಕೊಟ್ಟರು, ಎಲ್ಲ ಕೊಟ್ಟರು. ನಮಗೇನು ಅಲ್ಲೇನು ಅಗೌರವ ಇದ್ದಿಲ್ಲ. ಅಂದರೆ ಆ ಸಿಸ್ಟಮ್ ಇದನ್ನು ನೋಡಿ, ಆ ಹೊಲಸು ನೋಡಿ ನಮ್ಗೆ ಅದು ಬೇಡ ಅಂತ ಹೇಳಿತ್ತು. ಹಂಗಾಗಿ ಈಚೆ ಬಂದು ನಮ್ಮ ಮೆಂಟಾಲಿಟಿಗೆ ಇದಾಗಲ್ಲ ಅಂತೇಳಿ ನಮ್ಗೆ ಪಾಪ ಯಾರು ಇಂದನೂ ಏನಿಲ್ಲ. ನಮಗೆಲ್ಲರಿಂದ ಒಳ್ಳೆ ರೆಸ್ಪೆಕ್ಟ್ ಇತ್ತು, ಇದಿತ್ತು. ಪಾಪ ಯಾರು ನಮ್ಗೇನು ಇವತ್ತು ಅಷ್ಟೇ ಇಷ್ಟಪಡ್ತಾರೆ. ಅದೇ ಇದು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಆದರೆ ಈ ಸಿಸ್ಟಮ್ ಈಗ ನಾವು ಹೋದ್ಮೇಲೆ ನಾವು ಏನು ಮಾಡಬೇಕು, ಈಗ ನಮ್ಮ ಮೆಂಟಾಲಿಟಿಗೆ ಆಗಲ್ಲ.
ಈಗ ನಾವು ಅಲ್ಲಿ ಇದ್ಕೊಂಡು ಬೇರೆ ಏನೋ ಮಾಡಿದ್ರು ನೋಡಿ, ಅವ್ರ್ಯಾರು ಹೇಳಿದ್ರು ಆ ಶಿವಕುಮಾರ್ ಅವ್ರು ಹೇಳೋ ಮಾಡಿಸೋದಂತೆ, ಇವ್ರು ಹೇಳೋ ಮಾಡಿಸೋದಂತೆ, ಏನಿಲ್ಲ ಅಂದ್ರೂ ಪಾಪ ಅಪಾದನೆಗಳು ಬರುತ್ತೆ. ಅದನ್ನು ನಮ್ಮಿಂದ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಅನ್ನೋದಕ್ಕೆ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನು, ಎಲ್ಲರೂ ಸ್ನೇಹಿತರಿದ್ದಾರೆ. ಈಗೆಲ್ಲ MLAಗಳು ರಾಜ್ಯಸಭೆಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಎಲ್ಲ ಇದ್ದಾರೆ. ಅಷ್ಟೇ ಗೌರವ ಕೊಡ್ತಾರೆ. ನಾವು ಅದನ್ನೇ ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ. ಅದರಿಂದ ಏನು ತೊಂದರೆನೂ ಇಲ್ಲ. ಎಲ್ಲ ನಮಗೆ ಬೇಡ ಅಂತ ಈಚೆ ಇದ್ದೀವಿ. ಈಗ ಬೇರೆ ನಮ್ಮ ಇರೋರಿಗೆ ನಾವು ನಮ್ಮ ಕಡೆ ಏನಾಗುತ್ತೋ ಸಹಾಯ ಮಾಡ್ತೀವಿ. ವೆಲ್ ವಿಷರ್ ಆಗಿ ಇದ್ದೀವಿ ಅಷ್ಟೇ. ಸರ್, ಇನ್ನು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ನಿಲುವುಗಳ ಅಭಿಪ್ರಾಯಗಳಿರ್ತವೆ. ಲಕ್ಷ್ಮೀನಾರಾಯಣ ಪ್ರಕಾರ ಈಗಿನ ಪ್ರಸ್ತುತ ಸರ್ಕಾರ ಇಲ್ಲಿ ಬದಲಾಗಬೇಕಾಗಿರೋದು ಸಿಸ್ಟಮ್ ಅಥವಾ ಪಕ್ಷನ ಸರ್? ಪಕ್ಷ ಎಲ್ಲ ಪಕ್ಷ ಇದ್ರೆ ಇದೆಲ್ಲ ಎಲ್ಲರೂ ಕಟ್ಟೋದಕ್ಕೆ ಪಕ್ಷ ಇರೋದು. ಸಿಸ್ಟಮ್ ಸರಿ ಹೋಗ್ಬೇಕು. ಈಗ ಸಾಕಿ ಎಷ್ಟು ತಿಂತಾರೆ ಸರ್, ಎಷ್ಟು ಬೇಕು ಇವ್ರಿಗೆ? ಅದು ಅತಿ ಮೀರಿದಾಗ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಆರೋಗ್ಯಕ್ಕೂ ಒಳ್ಳೇದಲ್ಲ. ಅಟ್ಲೀಸ್ಟ್ ಏನೋ ಅಧಿಕಾರ ಸಿಕ್ಕಿರುತ್ತೆ, ಆವಾಗ ಒಳ್ಳೆ ಇದು ಮಾಡಿ ಎಲ್ಲರಿಗೂ ಸಿಗಲ್ಲ ಅವಕಾಶ. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡು ಸಾಕು. ಈಗ ರಾಜಕೀಯ ಮಾಡೋದಕ್ಕೆ ಬೇಕು, ದುಡ್ಡು ಬೇಕು. ನಮಗೂ ಗೊತ್ತಿದ್ದು, ನಾವು ಒಳಗಡೆಯಿಂದ ನೋಡಿರೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ. ಅದು ಬಿಟ್ಬಿಟ್ಟು ಏನು ಸಿಕ್ಕಿದ್ರು ತಿಂತಾ ಇರೋದು ಜೀರ್ಣ ಆಗ್ಬೇಕಲ್ಲ, ಅಜೀರ್ಣ ಆಗುತ್ತೆ. ಅದು ಹೆಲ್ತು ಹಾಳಾಗುತ್ತೆ, ನಿಮ್ದು ಎಲ್ಲ ಹಾಳಾಗುತ್ತೆ. ಮಾನ ಹೋಗುತ್ತೆ, ಹೆಲ್ತು ಹೋಗುತ್ತೆ. ಇದೆಲ್ಲ ಹೋದ್ಮೇಲೆ ಇನ್ನಿನ್ನು ಮಾಡಿ ಏನು ಸುಖ? ಅದನ್ನ ಅನುಭವಿಸೋ ಅಷ್ಟಿದು ಇರಬೇಕಲ್ಲ. ಅದಕ್ಕೊಂದು ಲಿಮಿಟ್ ಇಟ್ಕೊಳ್ಳಿ, ಎಷ್ಟು ಬೇಕು ಏನು ಅಂತ. ಈಗೆಲ್ಲ ನೋಡ್ತೀವಲ್ಲ, ಈ ಥರ ಎಲ್ಲ ಕೋಟಿ ಲೂಟ ಮಾಡ್ತಿದ್ರೆ, ಈಗ ನೀವು ಅವ್ರಿಗೂ ಒಳ್ಳೆ ಜನ ಇದ್ದಾರೆ, ಅವಕಾಶ ಕೊಡಿ. ಸ್ವಲ್ಪ ಸಮಾಜ ಸುಧಾರಣೆಗೆ ತನ್ನಿ. ಈಗ ನಾವೆಲ್ಲಿದ್ದೀವಿ? ಇಲ್ಲ ಈಗ ನೋಡಿ ಸರ್, ಈಗ ನಮ್ಮ ಮಗ ನಾವೇನೋ ಶಕ್ತಿ ಇತ್ತು ನಾವು ಮಾಡಿದ್ದೀವಿ. ಅವನಿಗೆ ಅಲ್ಲಿ ಇದು ಕೊಟ್ಟು BMS ಇಂಜಿನಿಯರಿಂಗ್ ಮಾಡಿದ್ವಿ. ಲಂಡನ್ಗೆ ಹೋಗಿ ಅವ್ನು ವಾಸ ಮಾಡ್ಕೊಂಬಂದ. ಅವನೇನು ಇಲ್ಲಿ ಬಂದ್ಮೇಲೆ ಇಲ್ಲಿ ಎಲ್ಲಿ ಕೆಲಸ ಕೊಡ್ತಾರೆ? ಈಗ ಹೋಗಿ 20,000 30,000 40,000 ಕೊಡ್ತಾರೆ. ಅದ್ರಲ್ಲಿ ಹೆಂಗೆ ಬದುಕ್ತಾರೆ ಹೇಳಿ? ಈ ಇದರಲ್ಲಿ ಬದುಕೋರೆ 10,000 ಬದುಕೋದು ಅದು ಬೇರೆ ಬಿಡಿ. ನಾವು ಇಷ್ಟೆಲ್ಲ ಇದು ಮಾಡಿ ನಾನೀಗ ನನ್ನ ಸ್ವಂತ ಇದು ಮಾಡಿ, ನಮ್ಮ ಸ್ವಂತ ಜಾಗ ಇತ್ತು, ಮಕ್ಳಿಗೊಂದಾಗಲಿ ಅಂತೇಳಿ ಬಿಸ್ನೆಸ್ ಮಾಡಿ ನಾವು ಸೆಲ್ಫ್ ಎಂಪ್ಲಾಯ್ ಮಾಡಿ 250 ಫ್ಯಾಮಿಲಿ ಬದುಕುತ್ತಾ ಸರ್? ಅಲ್ಲಿ 250 ಸ್ಟಾಫ್ ಬೇಕಾಗುತ್ತೆ. ಎಲ್ಲ ಡ್ರೈವರು ಇದರಿಂದ ಎಲ್ಲ ಇಟ್ಕೊಂಡು 250 ಪ್ಲಸ್ ಅಲ್ಲಿ ಪರ್ಚೇಸ್ ಮಾಡೋರು ಇವ್ರದ್ದು ಎಷ್ಟು ಜನ ಬದುಕ್ತಾರೆ, ಎಷ್ಟು ಟ್ಯಾಕ್ಸ್ ಎಷ್ಟು ಬರುತ್ತೆ, ಎಷ್ಟು ಡೆವಲಪ್ ಆಗುತ್ತೆ. ಈಗ ನಾವು ಇಷ್ಟೆಲ್ಲ ಮಾಡ್ತಾ ಇದ್ರೆ ಇಲ್ಲೇ ನೀವು ಖರ್ಚಿಸ್ತೀರಾ. ಅಲ್ಲಿ ಯಾವನೋ ಬರ್ತಾನೆ ಜಿಂದಾಲ್ ಅಂತೆ ಇವನಂತೆ ಬೇರೆ ಕಂಟ್ರಿಗೆ 0% ಇದು ಮಾಡ್ತೀರಾ. ಅಲ್ಲಿ ಅವ್ರಿಗೆ ಫ್ರೀ ಲ್ಯಾಂಡ್ ಕೊಡ್ತೀರಾ, ಅಲ್ಲಿ ಅವ್ನು ಕೊಡ್ತೀರಾ. ಇಲ್ಲಿರೋರ್ನ ನೀವು ಸಾಯಿಸ್ಬಿಟ್ಟು ಅಲ್ಲಿರೋ ಬದುಕೋದ್ರೆ ಏನು ಅರ್ಥ ಅಲ್ಲಿಗೆ? ನೀವು ಏನು ನಿಮ್ಮ ಕೊಡುಗೆ, ನೀವೇನು ಸುಧಾರಣೆ ತರ್ತಾ ಇದ್ದೀರಾ ಅಂತ. ಇಲ್ಲಿ ಇರೋರಿಗೆ ಅಟ್ಲೀಸ್ಟ್ ಏನೋ ಮಾಡ್ತಾರಪ್ಪ. ನಾವು ಎಂಟ್ರಿಗೆ ಎಲ್ಲ ರಿಜಿಸ್ಟ್ರೇಷನ್ ಇಲ್ಲ, ಅಲ್ಲೂ ಪ್ರಾಬ್ಲಮ್ಮು ಆನ್ಲೈನು ಅಂತ. ಇಲ್ಲಿ ಇದರಲ್ಲಿ ಎಕ್ಸೈಸ್ ಇದರಲ್ಲಿ ಅಲ್ಲಿ ಎಲ್ಲ ಆನ್ಲೈನ್ ಮಾಡಿದರೆ ಅಲ್ಲೂ ಪ್ರಾಬ್ಲಮ್ಮು. ಈ ಕಡೆ ಔಟ್ಸೈಡಲ್ಲಿ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಇದಕ್ಕೂ ರಿಜಿಸ್ಟರ್ ಹೋದೆ ಎಲ್ಲೋ ಒಂದು ಫಾರಮ್ ತಗೊಳ್ಳೋಕ್ಕೆ 2 ತಿಂಗಳಿಂದ ಕಾಯ್ದಿದ್ದೀನಿ ನಾನು. ಆ ಸಿಸ್ಟಮ್ಗೆ ಗೊತ್ತಿಲ್ಲ ಪಾಪ. ಮೌನೇಶ್ ಮಧ್ಯದವ್ರೇನು ಒಳ್ಳೆ ತನದಲ್ಲಿ ಏನೋ ಮಾಡಿದ್ರೆ ಅದನ್ನು ಮಿಸ್ಯೂಸ್ ಮಾಡಿ ಅಲ್ಲೆಲ್ಲ ಜನಕ್ಕೆ ಬೇರೆ ಸಂದೇಶ ಹೋಗೋ ಥರ ಅವ್ರಿಗೆ ಆನ್ಲೈನ್ ಮಾಡಿದ್ದಾರೆ ನೋಡಿ. ಅಲ್ಲೇ ನಾನು 6ನೇ ತಾರೀಕು ಫೀಸ್ ಕಟ್ಟಿದ್ದೀನಿ ಸರ್. ಅದಾದ್ಮೇಲೆ ಇಷ್ಟೊತ್ತು ನಾನು ಬರಬೇಕಾಯ್ತು. ನೀವೆಲ್ಲ ಹಾಕಿ ಅಪ್ಲೋಡ್ ಆದ್ಮೇಲೆ ನೀವೇನಕ್ಕೆ ಇಟ್ಕೋಬೇಕು? ಅಲ್ಲಿಂದ ಬಂದಿದ್ರೆ ಅಲ್ಲಿ ಆಟೋಮೆಟಿಕ್ ಕಳಿಸ್ಬೋದೈತಲ್ಲ, ಅದಕ್ಕೇನೋ ಒಂದು ರೀಸನ್ ಕೊಡೋದು, ಅದನ್ನ ಹೋಲ್ಡ್ ಮಾಡೋದು. ಇದರ ಜೊತೆ ಎಷ್ಟು ದಿವಸ ಆಡ್ತೀರ ನೀವು? ಏನು ಅವಕಾಶ ಸಿಕ್ಕಿದೆ ಒಳ್ಳೇದು ಮಾಡಿ. ಈಗ ಇಷ್ಟೆಲ್ಲ ನಾವು ಎಲ್ಲ ಇದೆಲ್ಲ ಮಾಡಿ ಒಂದು ಮಾದರಿ ಇದು ಮಾಡೋಣ, ನಮ್ಮದು ದೇಶನೂ ಎಲ್ಲ ಬೆಳೀಬೇಕು ಅನ್ನೋ ನಾವು ಮನೋಭಾವ ಮಾಡ್ತಿದ್ರೆ ಅದನ್ನೆಲ್ಲ 6-7 ಕಂಟೈನರು ಎಲ್ಲ ಚೈನಾ ಇದರಿಂದ ತರಿಸಿ ಸರ್, ಔಟ್ಸೈಡಿಂದ. ತುಂಬ ಲ್ಯಾವಿಶಾಗಿ ಮಾಡಿದ್ದೀವಿ. ಅದು ವಿತ್ ಫುಲ್ ಸಿಟ್ಟಿಂಗು ತುಂಬ ಎಲ್ಲ ನಾವೇ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಲ್ಯಾಂಡ್ ಮಾರ್ಕ್ ಆಗಬೇಕು. ಈಗ ನಾವು ಬೇರೆ ಕಡೆ ಎಲ್ಲ ಹೋಗಿದ್ದ ಅವರೇನು ಅದಕ್ಕಿಂತ ಈಗ ನಾವು ಏನು ದುಡ್ಡುಗೋಸ್ಕರ ಮಾಡ್ತಿಲ್ಲ. ಏನಿದೆ ಎಲ್ಲದಕ್ಕಿಂತಲೂ 20% ಕಮ್ಮಿ ಇಡು ಅಂತೇಳಿ ನಮ್ಮ ಮಗನಿಗೆ ನಾವು ಇದನ್ನ ಅದರಲ್ಲಿ ದುಡ್ಡು ಮಾಡಬೇಕು ಅಂತಲ್ಲ, ಒಂದು ಜನ ಬಂದವರು ಖುಷಿಯಿಂದ ಹೋಗ್ಬೇಕು, ಒಂದು ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಇದಕ್ಕೆ ನೀವು ಈ ಲೆವೆಲ್ಗೆಲ್ಲ ಕರೆಕ್ಟಾಗಿ ಕೊಟ್ಟರೆ ಎಲ್ಲಿಂದ ತಡ್ಕೊಳ್ತಾರೆ ಸರ್ ಜನ? ಸರ್, ಇನ್ನು ಅರ್ಧ ದಶಕದಿಂದ ನೀವು ಹೈ ಗ್ರೇಡ್ ಅಧಿಕಾರಿಗಳಿಗೆ ಟೆನ್ಷನ್ ಆಗ್ಬಿಟ್ಟಿದ್ದೀರಿ ನೀವು. ಕಾರಣ 2022 ಆ ದೊಡ್ಡ ಪ್ರಕರಣ ಅದಾದ್ಮೇಲೆ ಇದು
ನೀವು ಹೀಗೆ ಎಷ್ಟು ಅಧಿಕಾರಿಗಳ ತಲೆದಂಡಕ್ಕೆ ನೀವು ಕಾರಣ ಇದೆಲ್ಲ ನಾನು SCR ಅಂತೇಳಿ ಅವಾಗ 2016 PCR ಎಲ್ಲ ಫೈಲ್ ಮಾಡಿದ್ದು. ಅದರಲ್ಲಿ 14 ಜನದ ಮೇಲೆ ಕೊಟ್ಟೆ, 18 ಜನದ ಮೇಲೆ ಚಾರ್ಜ್ ಶೀಟ್ ಆಗಿದೆ. 5 ಜನ IAS ಆಫೀಸರ್ಸು ಸರ್, 5 ಜನ IAS ಆಫೀಸರ್, ಭರತ್ ಲಾಲ್ ಮೀನಾ, ಸುಬೀರ್ ಹರಿ ಸಿಂಗು, GS ನಾಯಕ್, ರಾಮೇಗೌಡ, ಇವರೆಲ್ಲ 5 ಜನ IAS ಆಫೀಸರ್ಸು, ತಹಸೀಲ್ದಾರ್, DC ಅವ್ರಿಗೆಲ್ಲ ಚಾರ್ಜ್ ಶೀಟ್ ಆಗಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಂದರು. ಈಗ ಇದು ಸ್ಟಾರ್ಟ್ ಆಗಿದೆ ಎವಿಡೆನ್ಸ್ಗೆ. ಆ ಥರ ಸುಮಾರು ಮಾಡಿದ್ದೀವಿ. ಅದರಲ್ಲಿ ಅದು ದೊಡ್ಡ ಕೇಸು. ಇನ್ನೊಂದರಲ್ಲಿ ಒಂದು 24 ಜನ ಅಕ್ಯೂಸ್ಡ್ ಮಾಡಿ ನಮ್ಮದೇ ಒಂದು ಯಾವುದೋ ಕೇಸ್ ಮಾಡಿದ್ದು, ಅದರಲ್ಲಿ ಸ್ವಾಮೀಜಿ ಕೇಸಲ್ಲಿ. ಈ ಥರ ಈಗ ನೋಡಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಸರ್. ಈಗ ಎಷ್ಟು ಈಗ ನಾವು ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ರೆ ಜನ ಎಚ್ಚೆತ್ಕೋಬೇಕು. ಈಗ ಸಿಂಹ ಸ್ವಪ್ನ ಅಂದರೆ ಅವ್ರು ಏನು ಮಾಡಿದ್ರು ನೋಡ್ಕೊಂಡಿರೋಕ್ಕಾಗುತ್ತೆ ಸರ್. ಅವ್ರಿಗೆ ಅಧಿಕಾರ ಕೊಟ್ಟಿದ್ರು 4 ಜನ ಒಳ್ಳೇದಾಗಲಿ, ಸಮಾಜ ಇದು ಸುಧಾರಣೆ ಮಾಡಲಿ. ಅಟ್ಲೀಸ್ಟ್ ಈಗ ಎಲ್ಲ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಬರ್ತಾರೆ, ಈಗೆಲ್ಲ ಒಳ್ಳೊಳ್ಳೆ ಆಫೀಸರ್ಸ್ ಬಂದಿದ್ದಾರೆ, ಅವ್ರಿಗೂ ಅವಕಾಶ ಮಾಡಿಕೊಟ್ಟು ಆನೆಸ್ಟಾಗಿ ಇವರು ಮನೆ ಯಜಮಾನ ಕರೆಕ್ಟಾಗಿದ್ದರೆ ಸಿಸ್ಟಮ್ ಎಲ್ಲ ಮಾಡ್ಬೇಕು. ಏನು ದೊಡ್ಡ ಇದಲ್ಲ, ಏನು ದೊಡ್ಡ ಏನು ಇದಲ್ಲ, ಮಾಡೋ ಅಂತ ಒಂದು ಮನಸ್ಥಿತಿಗೆ ಬರಬೇಕು. ಎಸ್ ಸರ್, ಇನ್ನು ಕೊನೆ ಪ್ರಶ್ನೆ ಸರ್. ಇನ್ನು ಈ ಅಬಕಾರಿ ಇಲಾಖೆಯಲ್ಲಿ ಈ ಲಂಚದ ಜಾಲ ಇದೆಯಲ್ಲ ಸರ್, ಇದು ಸಣ್ಣ ಚಕ್ರವ್ಯೂಹ ಅಲ್ಲ, ಇದು ದೊಡ್ಡ ಚಕ್ರವ್ಯೂಹ. ಇದರಲ್ಲಿ ಹೆಂಗ್ ನಡೆಯುತ್ತೆ ಸರ್? ಎಷ್ಟು ಲಂಚವನ್ನು ಫಿಕ್ಸ್ ಮಾಡ್ತಾರೆ? ಈ ಲಂಚ ಸಿಕ್ಕಿದಾಗ ಇದು ಎಷ್ಟು ಜನರಿಗೆ ಹಂಚಿಕೆ ಆಗುತ್ತೆ ಅಂತ, ಅಂದ್ರೆ ಕೆಳ ಹಂತದ ಅಧಿಕಾರಿಗಳು ಇರ್ತಾರೆ, ಇನ್ನು ಅದ್ರ ಮೇಲೆ ಇನ್ನು ಮಂತ್ರಿವರೆಗೂ ಕೂಡ ಇರುತ್ತಾ? ಹೆಂಗ್ ಇವರು ನೀವು ಅದನ್ನ ವಿಡಿಯೋ ಕೇಳಿಸ್ಕೊಂಡ್ರೆ ಸಾಕು. ಯಾರ್ಯಾರಿಗೆ ಇದು ಲೈಸೆನ್ಸ್ ಕೊಡುವಾಗ ಅದು ಬಿಟ್ಟು ತಿಂಗಳು ಮಾಮೂಲಿ ಬರ್ತಿದೆ ಸರ್. ಆ ಮಾಮೂಲಿದು ನೀವು ಲಿಸ್ಟ್ ನೋಡಿದ್ರೆ ಅದು ನೋಡಿ, ಈ ಲಿಸ್ಟ್ ನೋಡಿದ್ರೆ ಹೋಟೆಲ್ ಮೆನು ಇದ್ದಂಗೆ ನೋಡ್ಕೊಂಬಿಡಿ, ನೀವೇ ನೋಡ್ಕೊಂಬಿಡಿ. ಕೋಲ್ಮಗಲ್ದು ಮಾತಾಡಿದ್ದು ನೋಡಿ, ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ತಿಂಗಳದು, ತಿಂಗಳದು 50,000 ತಿಂಗಳಿಗೆ. ಅದೇ ಯಾವ್ದು ಇದಕ್ಕೂ ತಿಂಗಳಿಗೆ ಅದು DC ಇದಕ್ಕೆ ಇವರು ಸ್ಪಾಟ್ ಇರುತ್ತಂತೆ ಆಫೀಸರ್ದು. ಇದು ಪ್ರತಿ ತಿಂಗಳು 100% ಅದು ಕೊಟ್ಟಿಲ್ಲ ಅಂದ್ರೆ ಮುಗೀತು ಅವ್ರ ಕತೆ. ನೋಡಿ, ಎಕ್ಸೈಸ್ ಆಫೀಸ್ ಇದು 50,000 ಇಂದ 60,000, JC ಸ್ಕ್ವಾಡು 3,000 ಇಂದ 4,000, ಸಬ್ ಡಿವಿಷನ್ 8,500 ಅಂತೆ, DC ಸ್ಕ್ವಾಡು 3,500. ಇದು ಕೋರಮಂಗಲದಲ್ಲಿ. ಕೋರಮಂಗಲ ಹೈಯೆಸ್ಟ್ ನಿಮ್ದು ಈ ಸದಾಶಿವ ನಗರ ಇದ್ದಂಗೆ ಅಲ್ಲಿ ಇದು ರೇಟ್ ಮಾಮೂಲಿ ಇದೆಲ್ಲ 25-30 ಸಾವಿರ, 25,000 ಇಂದ 30,000 ಅಂತ ಡೈಲಿ ಇದು ಹೋಗೋದು. ಎಷ್ಟು ಬರುತ್ತೆ ಸರ್ ಇವ್ರಿಗೆ? ಎಲ್ಲ ಸರ್ಕಾರಿ ಸವಲತ್ತು ಕೊಡ್ತೀವಿ, ಎಲ್ಲ ಸಂಬಳ ಕೊಡ್ತೀವಿ, ಕಾರ್ ಕೊಡ್ತಾರೆ, ಮನೇಲಿ ಇವ್ರಿಗೂ ಕೊಡ್ತಾರೆ, ಅಡುಗೆಯವ್ರಿಗೆ ಕೊಡ್ತಾರೆ, ಎಲ್ಲ ಇದ್ದು ಇವ್ರಿಗೆ ಇಷ್ಟು ಇದ್ದು ಇದೆಲ್ಲಿಂದ ಎಲ್ಲ ತಗೊಂಡೋಗಿ ಸಾಯ್ತಾರಲ್ಲ. ಇದು ಕೊಡ್ಲೇಬೇಕಲ್ಲ. ಇದು ಯಾರು ಕೊಟ್ಟಿಲ್ಲ ಅಂತ ಒಬ್ಬರನ್ನ ತೋರಿಸಿ ಸರ್. ನೀನು ಹೊಸ್ದಾಗಿ ಮಾಡಿದ್ದೀರಾ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ನೀವು ಒಂದು ಸರ್ವೆ ಮಾಡಿಸಿ, ಯಾರಿಗಾದ್ರು ಒಬ್ರಿಗೆ ಕಳಿಸಿ, ಸುಮ್ಮನೆ ಅನ್ಎಫಿಷಿಯಲ್ ಆಗಿ ಅವರೇ ಹೇಳ್ತಾರೆ ಎಷ್ಟೆಷ್ಟು ಕೊಡ್ತಾ ಇದ್ದೀರಪ್ಪ, ನೀವು ಮಾಮೂಲಿ ಕೊಡ್ತಾ ಯಾರು ಫ್ರೀ ಏನಾದ್ರು ಇದ್ದೀರಾ ಅಂತ ಅವ್ರು ಹೇಳೋಕೆ ಎದುರ್ಕೋಬೋದು. ಇಲ್ಲ ಫ್ರೀ ಏನಾದರೂ ನಿಮ್ದು ಯಾವ್ದಾದ್ರು ಇದೆಯಾ ಅಂತ ವಾರ ಒಬ್ಬರು ಹೇಳ್ಬಿಟ್ರೆ ನಮ್ದು ಮಾಮೂಲಿ ಇಲ್ಲ ಸರ್, ನಾನು ಹಂಗೆ ಮಾಡ್ತಾ ಇದ್ದೀನಿ ಅಂದರೆ ನೀವು ಹೇಳಿದ್ದು ನಾನು ಕೇಳ್ತೀನಿ. ಬೆಂಗಳೂರಲ್ಲಿ ಎಷ್ಟು ಸಾವಿರ ಇದಾವೆ ಔಟ್ಲೆಟ್ಸ್ ಇದ್ದಾವೆ, ಎಷ್ಟಿದ್ದಾವೆ, ಈಗ MRPಗಳು ಎಷ್ಟಾಗಿದ್ದಾವೆ, ಅದಕ್ಕೆ ಎಷ್ಟೆಷ್ಟು ಎಲ್ಲ ಲಿಸ್ಟೇ ಇದೆ ಸರ್. ಇದು ಮಂತ್ರಿ ಅದು ಬಿಟ್ಬಿಟ್ಟು ಹೌದು 100% ಸರ್ ಅದು ಬಿಟ್ಬಿಡಿ. ಇನ್ನು ಇವತ್ತು ಯಾವ ತರ ನೀವು ಹೋಟ್ಲೆಗಳು ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಯಾವನೋ ಹೋಟ್ಲು ಇದು ಮಾಡಿದ್ದಾರೆ, ಅಲ್ಲಿ ಅವ್ರು ನಮ್ಮವ್ರು ಬಂದ್ಬಿಟ್ಟು ಅವರು ತಿನ್ನೋದಲ್ದೆ ಅವ್ರ ಫ್ಯಾಮಿಲಿಗಳು ತಿಂಗಳಿಗೆ 2-3 ಜನ ಕಳಿಸ್ತಾರೆ ಸರ್. ಫ್ರೀ ರೋಲ್ ಕಾಲ್ಗೆ ನಾಚಿಕೆ ಆಗಲ್ಲ ಇವ್ರಿಗೆ. ಒಳ್ಳೊಳ್ಳೆ ಹೋಟ್ಲೆ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ ಸರ್. ಅವ್ರ ರಿಲೇಟಿವ್ ಯಾರಿದ್ರು ಅವ್ರು ನಮ್ಮರ ಬಂದ್ರು ಅಂತ ಎಲ್ಲ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಅವ್ರ ಜನ ಹೇಳೋದಕ್ಕೆ ನೀವು ಯಾರಾದ್ರು ಅಸೋಸಿಯೇಷನ್ ಕರೆದ್ಬಿಟ್ಟು ಕೇಳಿ ಹೇಳ್ತಾರೆ. ಇನ್ನು ಎಣ್ಣೆ ತಗೊಳ್ಳೋದು, ಎಣ್ಣೆ ಅದೆಲ್ಲ ಅದು ಮಾಮೂಲಿ ಬಿಡಿ. ಅದು ಪಾಪ ಯಾರೋ ತಂದು ಕೊಡ್ತಾರೆ, ಅದು ಇದೆಲ್ಲ ಕುಡಿತಾರೆ ಅವರು. ಅವ್ರಿಗೆಲ್ಲ ಇಂಪೋರ್ಟೆಡ್ ಅದೆಲ್ಲ ಅದನ್ನ ತರಿಸ್ಕೊಳ್ತಾರೆ ಬಿಡಿ, ಅದನ್ನ ಹೇಳ್ತಿಲ್ಲ. ಅಲ್ಲಿ ಹೋಟ್ಲುಗಳು ಪಬ್ಗಳು ಇವಿರ್ತಾವಲ್ಲ ಅಲ್ಲಿ ಹೋಗ್ತಾರೆ, ತಿಂಗಳಿಗೆ 2-3 ಜನ ಕಳಿಸ್ತಾರಂತೆ. ಪಾಪ ಅವ್ರು ಏನ್ ಮಾಡ್ತಾರೆ, ನಾಚಿಕೆ ಆಗಲ್ಲ ಇವ್ರಿಗೆ. ಈ ಸಿಸ್ಟಮ್ ಎಲ್ಲ ಎಲ್ಲಿ ಯಾರಿಗೆ ಹೇಳ್ಕೊಡ್ತಾರೆ ಸರ್? ನೀವು ಯಾರಿಗ ನನಗೆ ಅವ್ರು ಹೇಳಿರೋದು, ನಾನೇನು ಲಿಕ್ಕರ್ ಲೈನಲ್ಲಿ ಇಲ್ಲ, ನಾನು ರೆವಿನ್ಯೂ ಇದು ನೋಡ್ತಾ ಇದ್ದೆ, ಫಸ್ಟ್ ಟೈಮ್ ಇದು ಹೋಗಿರೋದು. ಮುಂದೆ ಇದ್ದೆ ನಾನು 20 ವರ್ಷದ ಹಿಂದೆ ಬಿಡಿ. ಅವ್ರು ಹೇಳಿದ್ದು ನನ್ನ ಗಮನಕ್ಕೆ ಬಂದಿದ್ದೀನಿ ಹೇಳ್ತಾ ಇದ್ದೀನಿ. ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ. ಬೇಕಾದ್ರೆ ಕೋರಮಂಗಲದಿಂದ ನೀವು ಚೆಕ್ ಮಾಡ್ಕೋಬೋದು.
ಇದರಲ್ಲೇ ನಾನು ತಪ್ಪು ಹೇಳಿದ್ದೀನಿ ಅಂತಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ನೀವು ಏನ್ ಹೇಳಿದ್ರೆ ಅದು ನಾನು ಕೇಳ್ತೀನಿ. ಇದಾಗಿತ್ತು ಲಕ್ಷ್ಮೀನಾರಾಯಣ ಅವರ ಅಂತರಂಗ ಮತ್ತು ಬಹಿರಂಗ. ಕಾರಣ, ಒಬ್ಬ ವ್ಯಾಪಾರಿ ಲಂಚ ಕೊಟ್ರೆ ಮಾತ್ರ ಅಲ್ಲ ಉದ್ಯಮ ಮಾಡೋದಕ್ಕೆ ಸಾಧ್ಯ. ಲಂಚ ಕೊಡದೆಯೂ ನ್ಯಾಯಯುತವಾಗಿ ಬದುಕಿ, ನಿಮ್ಮಲ್ಲಿ ಎಲ್ಲವೂ ಕೂಡ ಸತ್ಯ ಮತ್ತು ನ್ಯಾಯಯುತವಾಗಿದ್ರೆ ನೀವು ಯಾಕೆ ಅಧಿಕಾರಿಗಳಿಗೆ ಲಂಚ ಕೊಡ್ತೀರಿ? ಇನ್ನು ಲಂಚ ಪಡೆದುಕೊಳ್ಳೋದು ಮಾತ್ರ ಅಪರಾಧ ಅಲ್ಲ, ಲಂಚ ಕೊಡೋದು, ಅದಕ್ಕೆ ಪ್ರೇರಣೆ ಆಗೋದು, ಅದಕ್ಕೆ ಪ್ರಚೋದನೆ ಕೊಡೋದು ಕೂಡ ಅಪರಾಧವೇ. ಹಾಗಾಗಿ ಭ್ರಷ್ಟಾಚಾರಿಗಳು ಎಲ್ಲಿಯವರೆಗೆ ನಿಯಂತ್ರಣ ಆಗೋದಿಲ್ವೋ ಅಲ್ಲಿಯವರೆಗೂ ಕೂಡ ಸರ್ಕಾರಕ್ಕೆ ಅದು ಕಳಂಕವೇ. ಇದು ಲಕ್ಷ್ಮೀನಾರಾಯಣ ಅವರ ಅಭಿಪ್ರಾಯ. ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಸಮಯವನ್ನು ಕಳೆದಿದ್ದಕ್ಕೆ ಅಭಿನಂದನೆಗಳು ಸರ್ ತಮಗೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.